ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ರೀಡಿಂಗ್ ಮಾಡಿ ನೋಡೋಣ. ಅದೇನಂತಂದರೆ, ಈಗ ಯಾವುದಾದ್ರೂ ಕರ್ಮ ಕಾಡ್ತಿರ್ಬೋದು. ಸೊ ಅದನ್ನು ಹ್ಯಾಗೆ ಕಡಿಮೆ ಮಾಡೋದು? ನಾನಿಲ್ಲಿ ತೊಗೊಳ್ಳುವಂಥ ಕಾರ್ಡ್ಸ್ದೊಳಗೆ ತಮಗೆ ಯಾವುದಾದ್ರೂ ರೆಸೊನೇಟ್ ಆಗ್ತಿದ್ರೆ, ತಮಗೆ ಯಾವುದಾದ್ರೂ ಕಾರ್ಡ್ ಜೊತೆ ಸಂಬಂಧ ಬರ್ತಿತ್ತು ಅಂತಂದ್ರೆ ತಾವು ಅದನ್ನು ಎಕ್ಸೆಪ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ಬಾಕಿದು ಬಿಟ್ಬಿಡ್ರಿ. ಕೆಲವೊಂದು ಸರ್ತಿ ನಾವು ಅನ್ಕೊತಿರ್ತೀವಿ ಎಲ್ಲ ನಮಗನ ಕಾಡ್ತೈತೆನ ಅಂತ. ಹಾಗೇನಿಲ್ಲ. ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ಕರ್ಮ ಸುತ್ಕೊಂಡಿರ್ತೈತಿ. ಪ್ರತಿಯೊಬ್ಬರು ಅದನ್ನು ಅನುಭವಿಸ್ತಿರ್ತಾರೆ. ಸಂಚಿತ ಕರ್ಮ ಮುಗಿತಿರ್ತೈತಿ, ಹೊಸ ಕರ್ಮ ಸ್ಟಾರ್ಟ್ ಆಗ್ತಿರ್ತೈತಿ. ಆದ್ರೆ ಮನುಷ್ಯನ ಲೈಫ್ ಹೆಂಗಿರ್ತೈತಂದ್ರೆ, ಓಶೋ ಹೇಳ್ತಾರೆ ಬೇಹೋಶಿಕಿ ಜಿಂದಗಿ ಅಂತ. ನೋಡ್ರಿ, ನಾವೇನು 24/7 ನಾವೇನು ಅವೇರ್ನೆಸ್ಸಾಗಂತೂ ಇರೋಂಗಿಲ್ಲ. ಕೆಲವೊಂದು ಸರ್ತಿ ಎಷ್ಟೋ ಆಸ್ಪಾಸ್ ಆಗುವಂಥ ವಿಷಯಗಳು ಗೊತ್ತೈತಾಗಂಗಿಲ್ಲ. ಕೆಲವೊಂದು ಸರ್ತಿ ಎಡಗೈಲೆ ನಾವೇ ಎತ್ತಿಟ್ಟಿರ್ತೇವೆ, ನಾವು ವಿಚಾರ ಮಾಡ್ತೇವೆ ಯಾವಾಗ ಎತ್ತಿಟ್ಟೆ ನಾನು, ನಂಗೆ ನೆನಪನ್ನೇ ಇಲ್ಲಲ್ಲ ಅಂತ. ಅಂದ್ರೆ ನಮಗೆ ಗೊತ್ತಿರಲಾರ್ದೆ ಆ ಕ್ರಿಯೆ ಆಗಿ ಹೋಗಿಬಿಟ್ಟಿರ್ತೈತಿ. ಸೊ ಇದೇ ಥರ ಕರ್ಮಗಳನ್ನು ನಾವು ದೈನಂದಿನ ಜೀವನದಲ್ಲಿ ಮಾಡ್ತಿರ್ತೇವೆ. ಕೆಲವೊಂದು ಸರ್ತಿ ತಪ್ಪೇ ಆಗಿ ಹೋಗಿಬಿಟ್ಟಿರ್ತಾವೆ, ಕೆಲವೊಂದು ಸರ್ತಿ ನಾವು ಬೇಕಾಗಿ ಮಾಡಿರ್ತೀವಿ. ಸೊ ಕೆಲವೊಂದು ಸರ್ತಿ ಏನಾಗಿರ್ತೈತಿ ಅಂತಂದ್ರೆ, ನಮಗೆ ಒಂದಿಲ್ಲ ಒಂದು ನಮ್ಮ ಸ್ವಭಾವದೊಳಗೆ ಒಂದು ಎಕ್ಸಸ್ ಇರ್ತೈತಿ, ಹೆಚ್ಚಿರ್ತೈತಿ. ಅದನ್ನು ನಾವು ಯಾವಾಗೂ ಅನ್ಕೊಳ್ಳೋದಿಲ್ಲ. ಈ ನಾವು ಅಂತಂತಲ್ಲ, ಎಲ್ಲರೂ ಯಾರು ನನ್ನಲ್ಲಿ ಏನಾದರೂ ಈ ಥರದ್ದು ಒಂದು ಕಡಿಮೆ ಇರಬಹುದು ಅಥವಾ ಈ ಥರದ್ದು ಏನಾದರೂ ಒಂದು ಗೀಳಿರ್ಬೋದು ಅಂತಂದು ಯಾರಿಗೂ ಅನ್ಸಂಗಿಲ್ಲ. ಆದ್ರೆ ಹೆಂಗಿರ್ತೈತಿ, ಅದರಿಂದ ನಾವು ಕಷ್ಟ ಅನುಭವಿಸ್ತಿರ್ತೀವಿ. ಯಾರಾದರೂ ಒಬ್ಬರು ಹೇಳಿದರೂ ಸಹಿತ ಎಕ್ಸೆಪ್ಟೆನ್ಸ್ ಇರೋಂಗಿಲ್ಲ ಅದಕ್ಕೆ. ಹಂಗೆ ಇರೋಕ್ಕೆ ಸಾಧ್ಯ ಅಂತ. ಯಾಕಂದ್ರೆ ಪ್ರತಿಯೊಂದು ಮನುಷ್ಯಗೂ ಏನು ಅನಿಸ್ತತಿ ಅಂತಂತಂದ್ರೆ, ಅವನಷ್ಟು ಪರ್ಫೆಕ್ಟ್ ಯಾರೂ ಇಲ್ಲ ಅಂತಂದೇಳಿ. ಎಲ್ಲರಿಗೂ ಇನ್ಕ್ಲೂಡಿಂಗ್ ಮೀ, ಎಲ್ಲರಿಗೂ ಹಂಗೆ ಅನಿಸ್ತೈತಿ. ಏನೋ ಭಾಷಣ ಇದ್ದಾನೆ, ಬಟ್ ನಾನು ತಿಳ್ಕೊಳಕ್ಕೆ ಮಂದಿಗೆ ಬರೋಂಗಿಲ್ಲ ಅಂತಂದೇಳಿ. ತೋ ಈ ಥರದ್ದು ಏನಾದರೂ ವಿಷಯ ನಡೀತಿದ್ರೆ, ತಾವು ಯಾವುದಾದ್ರೂ ಕರ್ಮದಲ್ಲಿ ಸಿಕ್ಕ ಹಾಕ್ಕೊಂಡಿದ್ರೆ, ಅದೇ ಕರ್ಮ ರಿಪೀಟೆಡ್ಲಿ ತಮಗೆ ಗೊತ್ತಿರಲಾರ್ದೆ ಮಾಡ್ತಿದ್ರೆ ಅದು ಯಾವುದು ಅಂಥೇಳಿ ನೋಡೋಣ. ಆ ಲೂಪದಿಂದ ಹೊರಗೆ ಬರೋಕೆ ಇದು ಏನು ಗೈಡೆನ್ಸ್ ಕೊಡ್ತೈತಿ ಈ ಒರಾಕಲ್ ಕಾರ್ಡ್ ಅಂತಂದೇಳಿ ನೋಡೋಣ. ಓಕೆ, ಅದ್ರ ಜೊತೆ ಟ್ಯಾರೋ ಕಾರ್ಡ್ ರೀಡಿಂಗನ್ನು ನೋಡೋಣ ಏನು ಹೇಳ್ತೈತಿ ಅಂತಂದೇಳಿ. ಸೊ ಈಗ ಸದ್ಯಕ್ಕೆ ಅನುಭವಿಸ್ತಾ ಇರುವ ಯಾವ ಕರ್ಮವನ್ನು ನಾವು ಕಳಿಬೇಕು? ಸೊ ಈಗ ದಿಸ್ ಇಸ್ 1 2 3 ದಿಸ್ ಇಸ್ 4. ಓಕೆ, ಇದು 4 ಕಾರ್ಡ್ಸ್ ತೊಗೊಳ್ಳೋಣ. ಇದರ ರಿಲೇಟೆಡ್ ಏನೇನು ನಮಗೆ ಬರ್ತೈತಿ ಅಂತಂತ ನಾವು ನೋಡೋಣ. ಓಕೆ, ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ ನೋಡಿರಿ, ಇಲ್ಲಿ ಏನು ಹೇಳಕತ್ತಾರ ಅಂತಂದ್ರೆ, ರಿಲೀಸ್ ಸಪ್ರೆಸ್ಡ್ ಇಮೋಷನ್ಸ್, ಲೆಟ್ ದ ಫೀಲಿಂಗ್ಸ್ ಯು ಬರೀಡ್ ರೈಸ್ ವಿದೌಟ್ ಶೇಮ್, ಕ್ರೈ, ಸ್ಕ್ರೀಮ್, ಬ್ರೀತ್, ಫ್ರೀಡಮ್ ಬಿಗಿನ್ಸ್ ವೇರ್ ಎಕ್ಸ್ಪ್ರೆಷನ್ ಫ್ಲೋಸ್. ಓಕೆ, ಈಗ ಒಂದು ಕೆಲವೊಬ್ರು ಮನ್ಯಾಗ ಹೆಂಗಿರ್ತಾರಂತಂದ್ರೆ, ಸಿಟ್ಟು ಬಂತಂದ್ರೆ ಅವರು ಒದರಾಡಿ ಬಿಡ್ತಿರ್ತಾರೆ. ಅವರು ಕೆಲವೊಬ್ರು ಹೆಂಗಿರ್ತಾರೆ ಅಂತಂತಂದ್ರೆ ಸುಮ್ಮನೆ ಇರೋದು, ಒಟ್ಟು ಅದನ್ನು ಬರೀ ನುಂಗೋದು. ಅದು ಒಂದಿನ ಹೆಂಗಾಗ್ತೈತಿ ಅಂತಂತಂದ್ರೆ, ನಮ್ಮ ಮನಸ್ಸಿನೊಳಗೆ ಆ ದುಃಖ ಹೆಪ್ಪಗಟ್ಟತೈತಿ. ಹೆಪ್ಪಗಟ್ಟಿದ ಕೂಡಲೇ ಏನಾಗ್ತೈತಿ ಅಂತಂತಂದ್ರೆ, ಅದರ ಪರಿಣಾಮ ನಮ್ಮ ಶರೀರದ ಮೇಲೆ ಆಗ್ತಿರ್ತೈತಿ. ಈಗ ಇಲ್ಲಿ ಮನುಷ್ಯರು ನಿಮ್ಮ ಮುಖ ತೋರಿಸ್ಯಾರ ನೋಡತ್ತೀರಿ, ಇಲ್ಲಿ ಹೆಂಗೈತಿ ಅಲ್ಲಿ ಎಷ್ಟು ನೋವು, ಆತಂಕ, ಭಯ, ಎಲ್ಲ ಥರದ್ದು ಬಾಡಿ ಪೇನು, ಎಲ್ಲ ಥರದ ಆರ್ಗನ್ಸಿಗೂ ಹೊಡೆದು ಬೀಳ್ತೈತೆ. ಅಂದ್ರೆ ಫುಲ್ ಹ್ಯೂಮನ್ ಬಾಡಿಗನ್ನ ಹೊಡೆದು ಬೀಳ್ತೈತಿ. ಎದಕ್ಕಂತಂತಂದ್ರೆ ಇಮೋಷನ್ಸ್ ರಿಲೀಸ್ ಆಗಂಗಿಲ್ಲ. ಸಿಟ್ಟು ಬಂದಿರ್ತೈತಿ, ಬಟ್ ಹೆಂಗಂತಂತಂದ್ರೆ ಆ ಸಿಟ್ಟು ತೋರಿಸ್ಕೊಳಕ್ಕಾಗಂಗಿಲ್ಲ. ಒಟ್ಟು ಕೊನೆಗೆ ಹೆಂಗಂತಂತಂದ್ರೆ ಆ ಇಮೋಷನ್ಸ್ ಅಂದ್ರೆ ಆ ಭಾವನೆಗಳು ಸಪ್ರೆಸ್ ಆಗಿ ಒಂದು ಕಡೆ ಹೆಂಗಂತಂತಾರೆ, ಅದ್ರ ಲೇಯರ್ ಕಲೆಕ್ಟ್ ಆಕ್ಕವ. ಅದ್ರದ್ದು ಒಂದ್ರ ಮೇಲೊಂದು ಲೇಯರ್ ಕಲೆಕ್ಟ್ ಆಕತ್ತದ. ಅದರಿಂದ ಏನಾಗ್ತೈತಿ ಅಂತಂದ್ರೆ ಮನುಷ್ಯಾಗ ರೋಗ ಬರ್ತೈತಿ, ಮತ್ತೊಂದು ಏನಿಲ್ಲ. ಆ ಥರದ್ದು ಇಮೋಷನ್ಸು ಹೀಗೆಲ್ಲ ಹೆಪ್ಪಗಟ್ಟಿದ್ರೆ ಏನಾಗ್ತೈತೆ ಅಂತಂದ್ರೆ ಒಂಥರ ಕುಕ್ಕರ್. ಆದರೆ ಕುಕ್ಕರ್ ಎಂಥದಂತಾರೆ, ಸೀಟಿ ಇರಲಾರ್ದಂಥ ಕುಕ್ಕರ್. ಸೊ ವಿಚಾರ ಮಾಡಿರಿ ಅದರೊಳಗೆ ಏನು ತಯಾರಾಗ್ತಿರ್ಬೋದು ಅಂತಂದು ಹೇಳಿ. ಮತ್ತು ಒಂದು ಪಾಯಿಂಟ್ ಹೆಂಗೆ ಬರ್ತೈತಿ ಅಂದ್ರೆ ಬಸ್ಟೌಟ್ ಆಕತ್ತದ, ಹೊಡಿತೈತದ. ಹ್ಯೂಮನ್ ಬಾಡಿನೂ ಹಂಗೆ.
ಕೊನೆಗೆ ಅದೇನಾಗ್ತೈತಿ ಅಂತಂತಂದ್ರೆ ಅದು ಒಳಗದ ಸಪ್ರೆಸ್ ಏನು ಮಾಡಿ ಒಳಗಿಂದ ಸಪ್ರೆಸ್ ಆಗಿರ್ತದಲ್ಲ, ಅದ್ರದ್ದು ಫೋರ್ಸ್ ಇಷ್ಟು ಜಾಸ್ತಿ ಇರ್ತದಲ್ಲ, ಅದು ಸ್ಕಿನ್ನಿಗೆ ಬಡದು ಹೊರಗೆ ಬರ್ತದೆ. ಎಷ್ಟೋ ಸರ್ತಿ ನೋಡಿರಿ ನೀವು, ಸ್ಕಿನ್ ಪ್ರಾಬ್ಲಮ್ಸ್ ಆಗ್ತಾವೆ ಮಂದಿಗೆ, ಉಪಾಯ ಸಿಗಲಾರ್ದೇ ಇರುವಂಥ ಸ್ಕಿನ್ ಪ್ರಾಬ್ಲಮ್ಸ್ ಆಗ್ತಾವೆ. ಎಷ್ಟೋ ಮಂದಿಗೆ ಆಗ್ತಿರ್ತಾವೆ, ನೀವು ನೋಡಿರ್ಲಿಕ್ಕಿಲ್ಲ. ಕೆಲವೊಬ್ಬರಿಗೆ ಇಂಥ ವಿಷಯಗಳೆಲ್ಲ ಮೆನೋಪೋಸ್ ಆದ್ಮೇಲೆ ಗೊತ್ತಾಕವು. ಯಾಕಂದ್ರೆ ಅವಾಗೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ತೈತಿ. ಸೊ ಇವಕ್ಕೂ ಎಲ್ಲ ಟೈಮ್ ಸಿಗ್ತೈತಿ, ಎಲ್ಲವೂ ಕೂಡ ಮೇಲೆ ಬರ್ತಾವೆ. ಇಲ್ಲಿ ನಿಮ್ಗೆ ಏನು ಹೇಳಕತ್ತಾರಂದ್ರೆ, ಅಂಥ ಇಮೋಷನ್ಸ್ ರಿಲೀಸ್ ಮಾಡಿರಿ. ನಿಮ್ಮಲ್ಲಿ ಭಾಳಷ್ಟು ಜನ ಅಂಥವ್ರು ಇರ್ಬೋದು. ಅಂದ್ರೆ ಕೆಲವೊಂದು ಸರ್ತಿ ಹೆಂಗೆ ಆಕತ್ತಂದ್ರೆ, ಎಷ್ಟೇ ಅನ್ಯಾಯ ಆದರೂ ಸಹಿತ ಅದನ್ನು ಒಟ್ಟು ಸಹನ ಮಾಡ್ಕೊಳ್ಳೋದು. ಅದಕ್ಕೆ ಇವ್ರು ಏನು ಹೇಳ್ತಾರೆ ಅಂತಂತಂದ್ರೆ, ಅವನ್ನೆಲ್ಲ ಇಮೋಷನ್ಸ್ ಎಲ್ಲಿ ಹೋಗದಿರಲ್ಲ, ಮನಸ್ಸಿನ ಆಳದಲ್ಲಿ ಎಲ್ಲಿ ಕುಂತಾವಲ್ಲ ಅದನ್ನೆಲ್ಲ ಹೊರಗೆ ತೆಗೀರಿ ಅಂತಂದೇಳಿ. ಒಮ್ಮೆ ಹತ್ತರ ಹೇಳಬೇಕು, ಒಮ್ಮೆ ಯಾರೇ ಒಬ್ರನ್ನ ಕಾನ್ಫಿಡೆನ್ಸ್ ಆಗಿ ತೊಗೊಂಡು ಹೇಳಬೇಕು, ಹೀಲಿಂಗರೇ ಮಾಡ್ಕೋಬೇಕು. ನಂಗೆ ಅನ್ಸಿದ ಮಟ್ಟಿಗೆ ಭಾಳ ಮಂದಿಗೆ ಪ್ರಾಬ್ಲಮ್ ಇರ್ತೈತಿ ಅದು, ಒಬ್ರಿಗೆ ಅಂತಂತಲ್ಲ, ಮ್ಯಾಕ್ಸಿಮಮ್ ಮಂದಿಗೆ ಇದು ಪ್ರಾಬ್ಲಮ್ ಇರ್ತೈತಿ. ಅವ್ರು ಯಾವಾಗಿದ್ದರೂ ಒಂದಿಲ್ಲ ಒಂದು ರೀತಿಯಿಂದ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ನ ನರಳ್ತಿರ್ತಾರೆ. ಇಮೋಷ್ನಲಿ ನೀವು ವೀಕ್ ಇದ್ರಿ ಅಂತಂತಂದ್ರೆ ನ್ಯಾಚುರಲಿ ಫಿಸಿಕಲಿ ವೀಕ್ ಇರ್ತೀರಿ ನೀವು. ಸೊ ಇಲ್ಲೇನು ಹೇಳಾಕ್ತಾರೆ ಅಂತಂದ್ರೆ, ಅದನ್ನ ಎಷ್ಟು ಆಕತ್ತೆ ಅಷ್ಟು ರಿಲೀಸ್ ಮಾಡಿರಿ. ಫ್ರೀಡಮ್ ಬರೀ ಹೊರಗೆ ಸಿಗಬೇಕಂತಿಲ್ಲ, ಫ್ರೀಡಮ್ ಒಳಗೂ ಸಿಗಬೇಕು. ಆನಂದವನ್ನು ಅನುಭವಿಸಾಕನೂ ಒಂದು ಫ್ರೀಡಮ್ ಬೇಕು. ಈ ಥರದ ವಿಷಯಗಳು ಏನಾರ ಇತ್ತಂತಂದ್ರೆ, ನಮ್ಮ ಜೊತೆ ನಡೆಯುವಂಥ ಪಾಸಿಟಿವ್ ವಿಷಯಗಳಿಗೂ ಈ ಪಾಸಿಟಿವ್ ವಿಷಯಗಳನ್ನು ನಾವು ಸರಿಯಾಗಿ ಫೀಲ್ ಮಾಡೋದಿಲ್ಲ. ಅದನ್ನು ಫೀಲ್ ಮಾಡೋಕೆ ಫ್ರೀನೂ ಇರೋಂಗಿಲ್ಲ ಒಳಗಿಂದೆಲ್ಲ ಸಿಸ್ಟಮ್. ಸೊ ಭಾಳ ಮಂದಿಗೆ ಇಲ್ಲಿ ಏನು ಬರತ್ತದ ನೋಡ್ರಿ, ರಿಲೀಸ್ಡ್ ಸಪ್ರೆಸ್ ಇಮೋಷನ್ಸ್. ಆ ಭಾವನೆಗಳನ್ನೆಲ್ಲ ಹೊರಗೆ ಹಾಕಿಬಿಡೋದು ಅವನು. ಇದೆಲ್ಲರೇ ಡ್ರೆನೌಟ್ ಆಗ್ಬೇಕು. ಡ್ರೆನೌಟ್ ಆಗ್ಬೇಕಂತಂದ್ರೆ ನಿಜವಾಗ್ಲೂ ಇದು ಡ್ರೆನೌಟ್ ಮಾಡಲೇಬೇಕು ಎಲ್ಲರೇ. ಅದರ್ವೈಸ್ ನಮ್ಮ ಹೆಲ್ತ್ ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ ನಾವು. ಸೊ ಇದರ ರಿಲೇಟೆಡ್ ನಮಗೆ ಏನು ಮೆಸೇಜ್ ಬರ್ತೈತಿ ಅಂತ ನೋಡೋಣ. ಕೆಲವೊಂದು ಸರ್ತಿ ಹೆಂಗಾಗಿರ್ತದೆ ಗೊತ್ತಾನ, ನಮಗೆ ಕೆಲವೊಂದಿಷ್ಟು ವಿಷಯ ಹೆಂಗಿರ್ತಾವಲ್ಲ, ನಾವು ವಿಚಾರ ಮಾಡ್ತಿರ್ತೇವೆ. ಅಂದ್ರೆ ಇಂಥದ್ದು ನಮ್ಮ ಯಾರ ಜೊತೆನೂ ಆಗಿರ್ಲಿಕ್ಕಿಲ್ಲ, ನನ್ನ ಜೊತೆ ಆದಂಥದ್ದು. ಇದನ್ನು ಹೇಳಿದರೆ ಬಹುತೇಕ ಅವರು ಫ್ರೆಂಡ್ಸ್ ಅದಾರೋ, ಅವ್ರು ನಾನು ಬಿಟ್ಟು ಹೋಗ್ಬೋದು, ಅಥವಾ ಇಂಥವ್ರು ಅದಾರೋ, ಇವ್ರು ನನ್ನ ಬದಲಾಗಿ ಏನಾದರೂ ತಪ್ಪು ತಿಳ್ಕೊಬೋದು, ಇಂಥವೆಲ್ಲ ವಿಚಾರ ಇರ್ತಾವೆ. ಸೊ ಎಷ್ಟೋ ಸರ್ತಿ ಅಸಹ್ಯ ಅನ್ನಿಸ್ತಿರ್ತದೆ ನಮ್ಮ ಬದಲಾಗಿ ನಮಗೆ, ಅದಕ್ಕೆ ಇದನ್ನು ಹೇಳೋದು ಬೇಡ. ಕೆಲವೊಂದು ಸರ್ತಿ ಕನಿಷ್ಠ ಮತ್ತೊಂದು ಏನಿಲ್ಲ ಅಂತಂದ್ರು ಅಟ್ಲೀಸ್ಟ್ ಹತ್ತರೆ ಅದನ್ನು ಹೊರಗೆ ತೆಗಿಬೇಕು, ಅಳಬೇಕು ಅದನ್ನು. ಅಟ್ಲೀಸ್ಟ್ ಕಣ್ಣೀರಿನ ರೂಪದೊಳಗರೆ ಹೆಪ್ಪು ಕಟ್ಟಿದ್ದು ಹೊರಗೆ ಹೋಗ್ಬೇಕು. ಯಾವುದರೇ ಒಂದು ರೀತಿಯಿಂದ ಇದು ಡ್ರೆನೌಟ್ ಆಯ್ತು ಅಂತ ತಿಳ್ಕೊರಿ, ಇಮೋಷ್ನಲ್ ಫ್ರೀಡಮ್ ಸಿಗ್ತದೆ. ಇಲ್ಲಿ ನೋಡ್ರಿ, ಓಕೆ ಇಲ್ಲಿ ಏನು ಮಾಡೋಕೆ ಹೇಳಾಕತ್ತಾರೆ ನೋಡ್ರಿ ಇವಾಗ. ವಿಲ್ ಟೇಕ್ ಅನದರ್ ಒನ್. ಓಕೆ, ಸೊ ಇಲ್ಲೇನು ಬರ್ತದೆ ಅಂದರೆ ಟೈಮಿಂಗ್, ವೇಟ್ ಫಾರ್ ದ ರೈಟ್ ಮೂಮೆಂಟ್. ಒಂದು ಏನು ಅಂತಂತಂದ್ರೆ, ಮನುಷ್ಯಾಗ ಟೈಮ್ ಹೀಲ್ಸ್ ಎವ್ರಿಥಿಂಗ್. ಸಮಯವೇ ಪ್ರತಿಯೊಂದಕ್ಕೂ ಕಾರಣ. ನಮ್ಮ ಜೊತೆ ಒಳ್ಳೆಯದಾದರೂ ಅದೇ ಕಾರಣ, ನಮ್ಮ ಜೊತೆ ಕೆಟ್ಟದ್ದಾದರೂ ಅದೇ ಕಾರಣ. ಯಾವ ದೇವರನ್ನು ಏನು ಹೆಲ್ಪ್ ಮಾಡೋಂಗಿಲ್ಲ. ನಿಮಗೆ ಹೆಲ್ಪ್ ಮಾಡೋದಂತಂದ್ರೆ ಟೈಮ್ ಹೀಲ್ಸ್ ಎವ್ರಿಥಿಂಗ್. ಬಟ್ ಟೈಮ್ ಯಾವಾಗ ಬಂದಿರ್ತದಲ್ಲ, ಆ ಟೈಮ್ದೊಳಗೆ ಏನು ಮಾಡಬೇಕು ಅಂತ ಆ ಟೈಮ್ ನಮಗೆ ಸಜೆಸ್ಟ್ ಮಾಡ್ತಿರ್ತದಲ್ಲ, ನಾವು ಅದನ್ನು ಮಾಡಬೇಕು. ನಾವು ಆ ಟೈಮ್ನಾಗ ಅದನ್ನು ಮಾಡಲಿಲ್ಲ ಅಂತ ಇಟ್ಕೋರಿ, ಆ ಟೈಮ್ ಸರಿದು ಹೋಗಿಬಿಡ್ತೈತಿ. ಯಾರ ಸಲುವಾಗಿ ಜಗತ್ತಿನಾಗ ಟೈಮ್ ನಿಂದಿರ್ತೈತನೋ, ಯಾರ ಸಲುವಾಗಿ ಜಗತ್ತಿನಾಗ ಟೈಮ್ ನಿಲ್ಲಂಗಿಲ್ಲ. ಟೈಮ್ ಹೋಗ್ತಿರ್ತೈತಿ, ಅದು ತನ್ನ ಕೆಲಸ ಮಾಡ್ತಿರ್ತೈತಿ. ಅದ್ರ ಜೊತೆಗೆ ನಾವು ನಮ್ಮ ಕೆಲಸ ಮಾಡ್ಕೋಬೇಕು. ನೋಡಿರಿ, ಇಲ್ಲೇನು ಹೇಳಕತ್ತಾರ ಅಂತಂತಂದ್ರೆ, ಕ್ರಿಯೇಟಿವಿಟಿ. ನಿಮ್ಮನ್ನು ನೀವು ಯಾವುದರೇ ಒಂದು ಕ್ರಿಯೇಟಿವ್ ವಿಷಯದೊಳಗೆ ನಿಮ್ಮನ್ನು ನೀವು ಎಂಗೇಜ್ಡ್ ಮಾಡಿಕೊಡ್ರಿ. ನೀವು ಯಾವ ವಿಷಯ ನಿಮ್ಮ ಮನಸ್ಸಿಗೆ ಚಲೋ ಅನ್ನಿಸ್ತತಿ ನೋಡಿರಿ. ಇಲ್ಲಿ ಯಾವುದೇ ಏನೂ ಬರಲಾರದೆ ಇರುವಂಥದ್ದು ತಲೆಗಳು ಇಲ್ಲಿ ಯಾವೂ ಇಲ್ಲ, ಹುಚ್ಚರಷ್ಟ. ಏನಾದರೂ ಒಂದು ನಮ್ಮಲ್ಲಿ ದೇವ್ರು ಪ್ರತಿಯೊಂದು ಒಂದು ಎಕ್ಸ್ಟ್ರಾ ಅಂತಂದು ಹೇಳಿ ಕೊಟ್ಟಿರ್ತಾನೆ. ಯಾರ ತಲೆನೂ ದೇವ್ರು ಖಾಲಿ ಬಿಟ್ಟಿರಂಗಿಲ್ಲ.
ಸೊ ನಿಮಗೆ ಎದ್ರಾಗ ಇಂಟ್ರೆಸ್ಟ್ ಐತಿ ಅದನ್ನು ನೀವು ಮಾಡಕ್ಕೆ ನೋಡಿರಿ. ಏನಾದರೂ ಕ್ರಿಯೇಟಿವ್ ವಿಷಯಗಳನ್ನು ಮಾಡಿರಿ, ಕ್ರಿಯೇಟಿವ್ ಆಗಿರಿ, ಪ್ರೊಡಕ್ಟಿವ್ ಆಗಿರಿ. ಅಡುಗೆ ಮಾಡ್ತಿದ್ರೆ ಅಡುಗೆ ಮಾಡಿರಿ, ಏನಾದರೂ ಮಾಡಿರಿ. ದೇವ್ರು ನಿಮಗೆ ಆ ಥರದ ಸೌಲಭ್ಯಗಳನ್ನು ಕೊಟ್ಟಿದ್ರೆ, ಸೌಕರ್ಯ ಕೊಟ್ಟಿದ್ದ ಅಂತಂತಂದ್ರೆ ಅಂಥ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ರಿ. ಸೊ ಏನು ಮಾಡ್ತೈತಿ ಅಂತಂದ್ರೆ ಅದ್ರ ಜೊತೆಗಿನ ಟೈಮ್ ತಾನ ಸರಿದಿರ್ತೈತೆ, ಟೈಮೂ ಹೆಲ್ಪ್ ಮಾಡ್ತೈತೆ ನಿಮಗೆ. ಟೈಮ್ ಏನು ಮಾಡ್ತೈತಿ ಅಂತಂದರೆ ನಿಮ್ಮ ಇನ್ನರ್ ಊಣ್ಸ್ ಎಲ್ಲ ಹೀಲ್ ಮಾಡ್ತೈತಿ. ಇಲ್ಲ ಅಂತಂದ್ರೆ ಬೆಸ್ಟ್ ಅಂತಂದ್ರೆ ಈಗಿನ ಕಾಲದಾಗ ಏನು ರೀ ದುಡ್ಡು ಕೊಟ್ರಿ ಏನು ಸಿಗಂಗಿಲ್ಲ, ಎಲ್ಲ ಫೆಸಿಲಿಟೀಸ್ ಅದಾವೆ. ನೀವೆಲ್ಲರ ಹೀಲರ್ನೂ ಹುಡ್ಕೋಬೋದು, ಹೀಲಿಂಗನೂ ಮಾಡ್ಕೋಬೋದು. ನೀವು ಏನಾದರೂ ಬೆಸ್ಟ್ ಅಂತಂತಂದ್ರೆ ಕಲೀರಿ. ನಾ ಭಾಳ ಮಂದಿ ಹೆಣ್ಮಕ್ಳಿಗೆ ಹೇಳ್ತೇನೆ, ಕಲೀರಿ, ಓದ್ರಿ, ಬರೀರಿ. ಇದಕ್ಕಿಂತಲೂ ಎಲ್ಲ ಬೆಸ್ಟ್ ಆತಂತಂತಂದ್ರೆ ಏನು ಮಾಡಿರಿ ಗೊತ್ತಾ, ನಾ ಹಿಂಗೆ ಹೇಳ್ತೇನೆ ಅಂತಂದು ಹೇಳಿ ನಗಬೇಡ್ರಿ. ಮತ್ತು ಇದು ಇಂಥವೆಲ್ಲ ಕೆಲಸ ಮಾಡ್ತಾವೇನ ಅಂತ ಹಿಂಗೂ ಅನ್ಕೋಬೇಡ್ರಿ, ಪಕ್ಕ ಕೆಲಸ ಮಾಡ್ತಾವೆ. ಒಂದು ನೋಟ್ಬುಕ್ದಾಗ ನಿಮಗೆ ಕನ್ನಡ ನೋಡ್ರಿ, ಒತ್ತಕ್ಷರ, ದೀರ್ಘ ಅವು ಇವು ಮರ್ತು ಬಿಡ್ರಿ ಅವನ್ನೆಲ್ಲ. ನಾ ಏನು ಅನ್ಕೊಳಕತ್ತೇನೆ ಅದನ್ನು ಬರೆಯಾಕತ್ತೇನಲ್ಲ, ಮುಗಿದೋತು. ಅದನ್ನೇನು ನಾವು ಯಾರಿಗೆ ತೋರ್ಸಾಕತ್ತಿಲ್ಲಲ್ಲ ಚೂಡ್ದು. ನಿಮಗೆ ಯಾರಿಗೆ ಎಷ್ಟು ಏನು ಬೈಬೇಕಂತಂತ ಅನಿಸಲ್ಲ ಅದನ್ನೆಲ್ಲ ಬೈರಿ. ಅದನ್ನು ಬರೀರಿ ಅದನ್ನು ಪೇಜ್ನ ಪೂರ್ತಿ. 1 ಪೇಜ್ ಬರೆದ್ರೆ 1 ಬರೀರಿ, 2 ಪೇಜ್ ಬರಿತಿದ್ರೆ 2 ಪೇಜ್ ಬರೀರಿ. ನಿಮಗೆ ಎಷ್ಟು ಸಾಧ್ಯ ಆಕತ್ತೆ ಅಷ್ಟು ಕೀಳು ಶಬ್ದಗಳನ್ನು ಯೂಸ್ ಮಾಡಿ ನಿಮಗೆ ಅದನ್ನು ಬರೀಬೇಕಂತ ಅನಿಸಿದ್ರೆ ಮಾಡಿರಿ. ಯಾಕೆ ಗೊತ್ತಾ, ಕೆಲವೊಂದಿಷ್ಟು ಘಟನೆಗಳು ನಮ್ಮ ಜೀವನದೊಳಗೆ ಎಷ್ಟು ಕೆಟ್ಟ ಆಗಿರ್ತಾವಲ್ಲ, ಅದಕ್ಕೆ ಅವು ವರ್ಣನಾತೀತ. ಎಷ್ಟು ಕೊಂಡಾಡಿದ್ರು ಅವಕ್ರನ್ನ ಕಡಿಮೆನ. ಬರೀರಿ ಅದನ್ನು ಬರೆದು ಏನು ಮಾಡಿರಿ ಅಂತಂದ್ರೆ ಅದನ್ನು ಸುಡ್ರಿ ಆ ಪೇಪರ್. ಅದು ಇವತ್ತು ಯಾರ ಬದಲಾಗ್ಯಾರ ಬರೀರಿ, ತಂದಿರಲಿ, ತಾಯಿ ಇರಲಿ, ಅಕ್ಕ ಇರಲಿ, ಜೀವನದೊಳಗೆ ಬೇಕಾದಂಥ ರಿಲೇಷನ್ ಇರಲಿ, ಬರೀರಿ ಅದನ್ನು. ಬೈಬೇಕಂತ ಅನ್ನಿಸ್ದೊಳಗೆ ಕೆಲವು ಸರ್ತಿ ಹೆಂಗೆ ಅನಿಸುತ್ತೆ ಅಂತಂದರೆ ಪೂರ್ತಿ ಬಾಯಿ ಹರಿಬಿಟ್ಟು ಬೈಬೇಕಂತ ಅನಿಸಿರ್ತೈತಿ. ಆದರೆ ಹೆಂಗೈತಿ ಅಂತಂತಂದ್ರೆ ಹಂಗೆ ಮಾಡೋಕ್ಕಾಗಂಗಿಲ್ಲ. ಕೆಲವೊಂದಿಷ್ಟು ಅಂತಂತಲ್ಲ, ಮರ್ಯಾದೆ ಅಂತ ಇರ್ತೈತಿ. ಮರ್ಯಾದೆಗೂ ಕವಿ ಲಾಂಗನಾ ನಹಿ ಚಾಹಿಯೆ. ಯಾಕಂದ್ರೆ ಸಮಾಜ ಹಂಗೆ ಹೇಳ್ತೈತಿ. ಅದ್ರ ಮನಸ್ಸಿನೊಳಗೆ ಅದ್ರ ಮನಸ್ಸು ಮಾತು ಕೇಳುವುದಿಲ್ಲ ಅದನ್ನು. ಸೊ ನಿಮಗೆ ಕೃತಿಯಿಂದ ಮಾಡೋಕೆ ಆಗಲಾರದನ್ನು ನೀವು ಬರೆದು ತೆಗೀರಿ ಪೇಪರ್ ಮೇಲೆ ಪೂರ್ತಿ ಬರೆದು ತೆಗೀರಿ, ಸುಡ್ರಿ ಅದನ್ನು, ಇಡಬೇಡ್ರಿ ಅದನ್ನು, ಸುಡ್ರಿ ಅದನ್ನು. ಹೆಂಗಂತಂದ್ರೆ ಮನಸ್ಸಿನಾಗಿನ ಇವು ಒಂದೊಂದು ಲೇಯರ್ಸ್ ಏನು ಬರಿತೀವಲ್ಲ, ಅವು ಒಂದೊಂದು ಲೇಯರ್ಸ್ ಅವು. ಒಂದು ದಿನ ಒಂದು ಕ್ಯಾರೆಕ್ಟರ್ ತೊಗೋರಿ. ನಿಮ್ಮ ಜೀವನದೊಳಗೆ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಅತಿ ಬೇಕಾರ ಐತಿ ಅಂತಂದ್ರೆ ಅದ್ರ ಬದಲಾಗಿ ಬರೀರಿ ಎಲ್ಲ. ಅದ್ರ ಬದಲಾಗಿ ಬರೀರಿ, ಅದನ್ನ ಕುಂತ್ಕೊಂಡು ಓದ್ರಿ ಅದನ್ನು. ಆ್ಯಸ್ ಇಫ್ ನಾವು ಸದ್ಯ ಅವ್ರ ಜೊತೆಗೆ ಮಾತಾಡಕತ್ತೇವೆ, ಅವ್ರ ಮುಂದೆ ನಾವು ನಿಂತಿದ್ರೆ ಮಾತಾಡಕತ್ತೇವೆ ಅಂತೇಳಿ ಮನಸಾರೆ ಅದನ್ನು ಓದಿ ಅದನ್ನು ಸುಡ್ರಿ ಅದನ್ನು. ನೋಡ್ರಿ, ಬೇಕಂದ್ರೆ ನೀವು ಎಷ್ಟು ಲಘು ಹೀಲಿಂಗ್ ಆಗಿ ಸ್ಟಾರ್ಟ್ ಆಕೈತೆ ನಿಮಗಿದು. बेस्ट रिजल्ट ಕೊಡ್ತೈತೆ. इसीलिए ना टाइम के ऊपर भरोसा रखो. ಹೀಗೆ ಮಾಡಕತ್ರಿ ಅಂತಂತಾರೆ ಹೆಂಗೆ ಅದು ಲೇಯರ್ಸ್ ತಂತಾನ ಮುಂದೊಂದೊಂದು ಕಡಿಮೆ ಆಗ್ತಾವಲ್ಲ, ನಿಮ್ಮ ಮನಸ್ಸು ಇಂಟ್ಯೂಟಿವ್ ಆಕೈತಿ, ನಿಮಗೆ ಗೈಡ್ ಮಾಡೋಕೆ ಶುರು ಮಾಡ್ತದೆ. ಏನು ಮಾಡಬೇಕು, ಯಾವಾಗ ಮಾಡಬೇಕು, ಹೆಂಗೆ ಮಾಡಬೇಕು, ಎದಕ್ಕೆ ಮಾಡಬೇಕು ಅಂತಂದು ಹೇಳಿ. ನಿಜವಾಗ್ಲೂ ಇದು ಮಾಡ್ತೈತಿ. ಇದನ್ನು ಯಾರೆಲ್ಲ ಮಾಡ್ಯಾರಲ್ಲ, ಈ ಥರದ್ದೆಲ್ಲ ಇವನು ವಿಷಯಗಳನ್ನೆಲ್ಲ ತಮ್ಮ ಲೈಫ್ದಾಗ ಇಂಪ್ಲಿಮೆಂಟ್ ಮಾಡ್ಕೊಂಡು ಯಾರು ಮಾಡಿದ್ರಿಂದ ಹೊರಗೆ ಬಂದಾರಲ್ಲ, ಅವ್ರಿಗೆ ಗೊತ್ತಿರ್ತೈತೆ ಅದ್ರ ಅನುಭವ ಏನಂತಂದು ಹೇಳಿ. ಸೊ ಇಲ್ಲಿ ನಿಮ್ಗೆ ಏನು ಹೇಳಾಕತ್ತೈತಿ ಅಂತಂದ್ರೆ ಇದನ್ನು ಮಾಡಿರಿ ಅಂತ ಹೇಳಾಕತ್ತೈತಿ. ಓಕೆ, ಇದು ಕರ್ಮ. ಆಮೇಲೆ ನಿಮಗೆ ಗೊತ್ತೈತಿ, ಕೆಲವೊಂದಿಷ್ಟು ಕೋರ್ಸ್ನಾಗ ಹೇಳಿಕೊಡ್ತಾರೆ, ನಿಮಗೆ ಗೊತ್ತೈತಿಲ್ಲೋ ಇದನ್ನು ಗೊತ್ತಿಲ್ಲ. ಕೆಲವೊಂದು ಸರ್ತಿ ನಾವು ನಮ್ಮ ಪ್ರತಿಯೊಂದು ಅವಯವಗಳು ಬೇರೆ ಬೇರೆ ಗ್ರಹಗಳಿಗೆ ಸಂಬಂಧಪಟ್ಟವು. ಈಗ ಫಾರ್ ಎಕ್ಸಾಂಪಲ್ ಬುಧ ಗ್ರಹಕ್ಕೆ ನಮ್ಮ ಶೋಲ್ಡರ್ ಅನ್ರಿ, ನಮ್ಮ ಕೈ ಅನ್ರಿ. ಈಗ ನಿಮ್ಮ ಬ್ರದರ್ಸ್ ಜೋಡಿ ಆಗಲಿ, ನಿಮ್ಮ ಸಿಸ್ಟರ್ಸ್ ಜೋಡಿ ಆಗಲಿ, ನಿಮ್ಗೆ ಏನಾದರೂ ಚಲೋ ಮಾಡ್ತಿರ್ಲಿಲ್ಲ, ಅವ್ರ ಜೊತೆ ರಿಲೇಷನ್ ಪೂರ್ತಿನ ಕೆಟ್ಟು ಹೋಗಿಬಿಟ್ಟಿತ್ತು ಅಂತಂದರೆ ಶೋಲ್ಡರ್ ಪೇನ್ ಆಗ್ತಿರ್ತಾವೆ, ಮುಂಗೈ ಪೇನ್ ಆಗ್ತಿರ್ತಾವೆ, ನರಗಳು ರಿಲೇಟೆಡ್ ಪ್ರಾಬ್ಲಮ್ ಇರ್ತೈತಿ. ನಿಮ್ಮ ಮನ್ಯಾಗ ಯಾರಾದರೂ ಫಾದರ್ ಫಿಗರು ಅಂಥವ್ರ ಜೊತೆ ನಿಮ್ದು ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದ್ರೆ ಲಿವರ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇರ್ತೈತಿ, ಡಯಾಬಿಟಿಸ್ ಇರ್ತೈತಿ. ಯಾಕಂದ್ರೆ ಅದು ಗುರುಗೆ ಸಂಬಂಧಪಟ್ಟಂಥದ್ದು ಸಾಮಾನುಗಳು. ಬರೀ ಕಾಲು ಹರಿತಿರ್ತಾವೆ, ತೊಡೆ ನೋಸ್ತಿರ್ತಾವೆ. ಪ್ರತಿಯೊಂದು ಅಂಗಗಳು ಪ್ರತಿಯೊಂದು ಗ್ರಹಗಳಿಗೆ ಸಂಬಂಧಪಟ್ಟವು. ಎಷ್ಟು ನಿಜವಾಗ್ಲೂ ಪರಮಾತ್ಮ ಏನು ಕ್ರಿಯೇಟ್ ಮಾಡ್ಯಾನಲ್ಲ, ಈ ಕ್ರಿಯೇಷನನ್ನು ಎಷ್ಟು ಕೊಂಡಾಡಿದ್ರು ಕಡಿಮೆನ. ಇದಕ್ಕೆ ನಿಮಗೆ ಇನ್ನೂ ಗೈಡೆನ್ಸ್ ಅಂತಂದು ಹೇಳಿ
ಟ್ಯಾರೋ ಕಾರ್ಡ್ ಏನು ಹೇಳ್ತೈತಿ ಅಂತ ಹೇಳಿ ನೋಡೋಣ. ಓಕೆ, ಮರ್ಕರಿ ಆ್ಯಂಡ್ ರಾಹು. ಈಗ ನೋಡ್ರಿ, ಕ್ರಿಯೇಟಿವಿಟಿ. ಈಗ ಇದನ್ನ ಏನಾದರೂ ಇಂಥದನ್ನು ಮಾಡಬೇಕು ಅಂತಂತಂದ್ರೆ ಜೀವನದೊಳಗೆ ಒಂದು ಚೂರರೇ ಶಿಸ್ತು ತೊಗೊಂಬರ್ಬೇಕು. ಶಿಸ್ತು ಇರಲಾರ್ದೆ ಹೋದ್ರೆ ಏನೂ ಮಾಡೋಕ್ಕಾಗಲ್ಲ. ವಿಚಾರ ಮಾಡ್ಬೇಕಂದರೂ ಶಿಸ್ತಲೆ ವಿಚಾರ ಮಾಡಬೇಕು. ಬೇಕತ್ತ ಭಾವನೆಗಳು ವಿಚಾರಗಳು ಹರಿದಾಡಕತ್ತು ಅಂತಂತಾರೆ, ಅದಕ್ಕೇನೂ ಅರ್ಥ ಇರೋಂಗಿಲ್ಲ. ಇಲ್ಲೇನು ಹೇಳ್ತಾರೆ, ಎಷ್ಟು ಕರೆಕ್ಟ್ ಕಾರ್ಡ್ಸ್ ಬಂದಾವೆ ನೀವು ವಿಚಾರ ಮಾಡಿರಿ. ಒಂದು ಕಿಂಗ್ ಆಫ್ ಸೋರ್ಟ್ಸ್, ಇವಾಗೂ ಅಥಾರಿಟಿ ಐತಿ. ಎಂಪರರ್, ಇವಾಗೂ ಅಥಾರಿಟಿ ಐತಿ. ಇವನು ಹೈಯರ್ ಪೊಸಿಷನ್ದಾಗ ಅದಾನ, ಇವನು ಹೈಯರ್ ಪೊಸಿಷನ್ದಾಗ ಅದಾನ. ಇವನ ಮಾತು ಜನ ಕೇಳ್ತಾರೆ, ಇವನ ಮಾತು ಜನ ಕೇಳ್ತಾರೆ. ಇವ್ರು ಬೇಕತ್ತು ವಿಚಾರ ಮಾಡಿದ್ರೆ ಅಥವಾ ಇವರು ಮೆಂಟಲಿ ವೀಕ್ ಇದ್ರೆ ಇವ್ರು ಎಂದಾದರೂ ಕೆಲಸ ಮಾಡಬಹುದು, ಜೀವನದಲ್ಲಿ ಏನಾದರೂ ಇಂಥದನ್ನು ಸಾಧಿಸಬಹುದು ಅಂತ ನಿಮಗೆ ಅನಿಸುತ್ತಾನ? ಎಂದೆಂದಿಗೂ ಸಾಧ್ಯ ಇಲ್ಲ ಅದು. ಸೊ ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ನಮ್ಮಲ್ಲಿ ಇದು ಖಡ್ಗ ಅಂದರೆ ಏನು ತೋರಿಸ್ತಾರೆ ಅಂತಂದ್ರೆ ವಿಚಾರಗಳನ್ನು ತೋರಿಸ್ತಾರೆ. ನೋಡಿರಿ, ನೀವು ಸರಿಯಾಗಿ ವಿಚಾರ ಮಾಡ್ತಿದ್ರಿ ಅಂತಂದರೆ ಎವ್ರಿಬಡಿ ರೆಸ್ಪೆಕ್ಟ್ಸ್ ಯು. ನಮಗೇನು ಅನಿಸ್ತತಿ ಅದನ್ನು ನಾವು ನಮ್ಮ ಭಾವನೆಗಳನ್ನು ಮಂದಿ ಮುಂದೆ ಇಡ್ತೇವೆ ಅಂತ ಇಟ್ಕೋರಿ. ಸರಿಯಾದ ರೀತಿಯಲ್ಲಿ ಭಾವನೆಗಳನ್ನು ನಾವು ಡಿಸ್ಪ್ಲೇ ಮಾಡ್ತೇವೆ ಅಂತಂದರೆ ಇದರ ಅರ್ಥ ನಾವು ಸರಿ ಹಂಗೆ ವಿಚಾರ ಮಾಡ್ತೇವೆ ಅಂದಂಗೆ ಆಯ್ತು, ಡಿಸಿಪ್ಲಿನ್ಫುಲಿ ವಿಚಾರ ಮಾಡ್ತೇವೆ ಅಂದಂಗೆ ಆಯ್ತು ಅಲ್ಲ. ಸೊ ಜನ ನಿಮಗೆ ರೆಸ್ಪೆಕ್ಟ್ ಕೊಡಬೇಕು ಅಂತಂತಂದ್ರೆ ಕೆಲವೊಂದಿಷ್ಟು ವಿಷಯಗಳನ್ನ ನೀವು ನಿಮ್ಮ ಜೀವನದಲ್ಲಿ ಸಿಸ್ಟಮೆಟಿಕ್ಕಾಗಿ ಅಳವಡಿಸಿಕೊಳ್ಳಲೇಬೇಕು. ವಿಚಾರ ಸರಿ ಹಂಗೆ ಮಾಡಿರಿ. ನಿಮಗೆ ವಿಚಾರದೊಳಗೆ ಮೆಂಟಲ್ ಕ್ಲಾರಿಟಿ ಇರಲಿ. ಸ್ವಲ್ಪ ಬುದ್ಧಿ ಉಪಯೋಗ ಮಾಡಿರಿ, ಸ್ವಲ್ಪ ತಲೆ ಉಪಯೋಗ ಮಾಡಿರಿ. ಪ್ರತಿಯೊಂದನ್ನು ಇಮೋಷ್ನಲಿ ಹ್ಯಾಂಡಲ್ ಮಾಡಬೇಕು ಅಂತೇನಿಲ್ಲ ಈ ಜಗತ್ತಿನಾಗ. ನಾವು ಪ್ರತಿಯೊಂದನ್ನು ಇಮೋಷ್ನಲಿ ಹ್ಯಾಂಡಲ್ ಮಾಡಕತ್ವಿ ಅಂತಂದ್ರೆ ವಿ ಬಿಕೇಮ್ ಅ ಇಮೋಷ್ನಲ್ ಫೂಲ್ಸ್. ಓಕೆ, ಪ್ರತಿಯೊಬ್ಬರು ನಮ್ಮಿಂದ ಬೆನಿಫಿಟ್ ತೊಗೋತಾರೆ, ನಾವು ಮೂರ್ಖ ಆಗ್ತೇವೆ ಅಷ್ಟೆ. ಸೊ ನೋಡಿರಿ, ಯಾರೆಲ್ಲ ನೀವು ಈ ಥರ ವಿಚಾರ ಮಾಡ್ತೀರಿ ಅವ್ರಿಗೇನು ಹೇಳಕತ್ತೈತಿ ಅಂತಂತಂದರೆ ನಿಮ್ಮ ಈ ಥರದ ಇಮೋಷನ್ಸ್ ಏನದಾವಲ್ಲ ಅವ್ನು ಎಷ್ಟಾಗತ್ತೆ ಅಷ್ಟು ರಿಲೀಸ್ ಮಾಡಿರಿ. ಟೈಮ್ ಟು ಟೈಮ್ ಹೊರಗೆ ಹಾಕಕ್ಕೆ ನೋಡಿರಿ ಇಂಥ ವಿಷಯಗಳನ್ನ. ಯಾರಿಗಾದರೂ ಅತೀನ ಪ್ರಾಬ್ಲಮ್ ಆಗ್ತಿತ್ತು ಅಂತಂದ್ರೆ ರೇಖೆ ಮಾಡಕ್ಕೆ ಕಲೀರಿ. ವೆರಿ ಬೆಸ್ಟ್ ಆ್ಯಂಡ್ ಅ ವೆರಿ ಸೇಫ್ ಇದನ್ನದು ಟೆಕ್ನಿಕ್. ಅದು ನಿಮ್ಮ ಜೀವನದಲ್ಲಿ ಏನೆಲ್ಲ ಒಳ್ಳೆಯ ಘಟನೆಗಳನ್ನು ತೊಗೊಂಬರ್ತದೆ. ನೀವೆಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಕತ್ತಿದ್ರಿ ಅದನ್ನು. ಓಕೆ, ಸೊ ಇದ್ಯಾರು ಫಸ್ಟ್ ಪೈಲ್ ಇದನ್ನು ನೋಡಿದ್ರಿ, ಇದು ಒಂಥರ ಸಪ್ರೆಸ್ಡ್ ಇಮೋಷನ್ಸ್. ಇದ್ರ ಮೇಲೆ ಕೆಲಸ ಮಾಡಿರಿ ಅಂತ ಹೇಳಕತ್ತಾರೆ. ಇದೇ ನಿಮ್ಮ ಕರ್ಮ. ಈ ಕರ್ಮದ ಮೇಲೆ ಕೆಲಸ ಮಾಡಿರಿ. ಕೆಲಸ ಮಾಡಿ ಈ ಲೂಪ್ದಿಂದ ಹೊರಗೆ ಬರ್ರಿ ಅಂತ ನೋಡಿರಿ. ಇದ್ರದ್ದು ಕ್ಯಾ ಬೋಲ್ತೆ, ಕ್ಯಾಪ್, ಢಕ್ಕನ್, ಇದಕ್ಕೆ ಉಡುಗೆ. ಓಕೆ, so we'll take this a second one. Clear negative energy. Negative energy keeps you stuck. Clear it. Create space for the positive flow of life. ಎಲ್ಲರಿಗೂ ಗೊತ್ತೈತಿ ನೆಗೆಟಿವ್ ಎನರ್ಜಿ ಅಂತಂದು ಏನಂತಂದು ಹೇಳಿ. ಆದರೆ ನೆಗೆಟಿವ್ ಎನರ್ಜಿಗೆ ರೂಪಗಳು ಭಾಳ. ಕೆಲವೊಂದಿಷ್ಟು ಹೊರಗಡೆ ಬಂದಿರ್ತಾವೆ, ಕೆಲವೊಂದಿಷ್ಟು ನಾವೇ ಕ್ರಿಯೇಟ್ ಮಾಡ್ತಿರ್ತೀವಿ, ಕೆಲವೊಬ್ಬರು ಮಂದಿಯಿಂದ ನಮಗೆ ಬರ್ತಿರ್ತೈತಿ, ನಾವು ಯಾರ ಜೊತೆ ಇರ್ತೇವೆ ಅವರಿಂದ ನಮಗೆ ಪಾಸ್ ಆಗ್ತಿರ್ತೈತಿ. ಅದು ನಮ್ಮನ್ನು ಅಂಟ್ಕೊಳಕ್ಕೆ ಸಾಕಾಗುವಷ್ಟು ಅದಕ್ಕೆ ದಾರಿ. ಓಕೆ, ಇಲ್ಲೇನು ಹೇಳಾಕ್ತಾರ ಅಂತಂತಂದ್ರೆ ನಿಮ್ಮ ಬಹುತೇಕ ಲೈಫ್ ಎಲ್ಲರ ಸ್ಟಕ್ ಆಗಿರ್ಬೇಕು. ನಿಮಗೇನೋ ದಾರಿ ತೋಚ್ತಾ ಇಲ್ಲ, ಮೆಂಟಲ್ ಕ್ಲಾರಿಟಿ ಇಲ್ಲ. ಏನಾರ ಕ್ರಿಯೇಟ್ ಮಾಡಬೇಕು ಅಂತಂತ ತಂದ್ಕೊಂಡ್ರು ಸಹಿತ ಅದ್ರ ಬದಲಾಗಿ ಒಂಥರ ಬೇಜಾರ್ತನ, ಒಂಥರ ಆಲ್ಸಿತನ, ಅಥವಾ ಅದ್ರ ಮೇಲೆ ಕೆಲಸ ಮಾಡಬೇಕಂತ ಮನಸ್ಸಾಗಂಗಿಲ್ಲ. ಯಾಕೆ ಗೊತ್ತಾ, ಮೊದಲೇ ಇಷ್ಟೆಲ್ಲ ಜಂಕ್ ಬಿದ್ದೈತಿ, ಮತ್ತು ಜಂಕ್ ಕ್ಲೀನ್ ಮಾಡಲಾರ್ದ ಹೋದ್ರೆ ಹೊಸದಲ್ಲಿ ಎಂಟ್ರಿ ಹೆಂಗೆ ಆಗ್ಬೇಕು. ಇದಕ್ಕೆ ಪೇಷನ್ಸ್ ಬೇಕು. ಇಲ್ಲಾಂದ್ರೆ ನೋಡಿರಿ, ಒಂದು ಗ್ಲಾಸ್ ತುಂಬ ಒಂಥರ ಮಡ್ಡಿ ವಾಟರ್ ಐತೆ ಅಂತ ತಿಳ್ಕೊರಿ, ರಾಡಿ ನೀರು ಐತೆ ಅಂತ ತಿಳ್ಕೊರಿ. ನೀವು ಅದನ್ನು ಹೊರಗೆ ಸುರಬೇಕು, ಒಳ್ಳೆ ನೀರು ಹಾಕ್ಬೇಕು. ಇಲ್ಲ ಅಂತಂದರೆ ಏನು ಮಾಡಬೇಕು ಅಂದರೆ ಹರಿವು ಟ್ಯಾಪಿನ ಕೆಳಗೆ ಹಿಡಿಬೇಕು ಅದನ್ನು. ಯಾಕಂದ್ರೆ ಹೊಸ ನೀರು ಅದ್ರಾಗ ಬಿದ್ದು ಹಳಿ ನೀರು ಪೂರ್ತಿ ಹೋಗಿ ಕೊನೆಗೆ ಒಂದಿನ ಸ್ವಚ್ಛ ಆಕತ್ತದು. ಎರಡರಾಗ ಯಾವುದ್ರ ಒಂದೇ ಮಾಡ್ಬೇಕು. ಬೀಚ್ ಕಾ ಕೊಯ್ ರಾಸ್ತಾ ನೈ.
ನಾವು ಹೆಂಗದೀವಿ ಅಥವಾ ನನಗೇನು ಬೇಕು, ನಾ ನಾ ಜೀವನದೊಳಗೆ ನನಗೆ ಒಂದು ಏನು ಪರ್ಪಸ್ ಐತಿ ಅಂತಂದು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಕ್ಲಾರಿಟಿ ಬೇಕು. ಕ್ಲಾರಿಟಿನೇ ಇರಲಿಲ್ಲ ಅಂದ್ರೆ ಹೆಂಗೆ? ನಮ್ಮನ್ನು ನಾವು ಕನ್ನಡಿಯೊಳಗೆ ನೋಡ್ಕೋಬೇಕಂದ್ರೆ ಏನು, ಕನ್ನಡಿ ಸ್ವಚ್ಛಂಗೆ ಒರೆಸ್ಬೇಕು. ಎಷ್ಟೋ ವರ್ಷದಿಂದ ಅದ್ರ ಮೇಲೆ ಧೂಳು ಬಿದ್ದಿರ್ತೈತಿ. ಅದ್ರ ನೆಗೆಟಿವ್ ಎನರ್ಜಿ ನೀವು ಕ್ಲೀನ್ ಮಾಡ್ಕೊಳ್ಳಾರ್ದೆ ಅದ್ರ ಮೇಲೆ ನೆಗೆಟಿವ್ ಎನರ್ಜಿದ ಲೇಯರ್ಸ್ ಬಂದಿರ್ತಾವೆ. ಸೊ ನಮಗೆ ಹೆಂಗಂತ ನಾವು ಪ್ರತಿ ಸರ್ತಿ ನಮ್ಮನ್ನು ಹುಡುಕಾಡ್ತಿರ್ತೇವೆ. ನಮಗೆ ಗೊತ್ತಾಗಂಗಿಲ್ಲ ನಾವು ಎಲ್ಲದೇವಿ ಅಂತಂದು ಹೇಳಿ ನಾವೇ ಕಳ್ಕೊಂಡಿರ್ತೇವೆ ನಮ್ಮ ಜೀವನದೊಳಗೆ. ಏನು ಬೇಕಂತ ಗೊತ್ತಿರಂಗಿಲ್ಲ, ಯಾರ ಜೀವನದೊಳಗೆ ಬೇಕಂತ ಗೊತ್ತಿರಂಗಿಲ್ಲ, ಏನು ಮಾಡ್ಬೇಕಂತ ಗೊತ್ತಿರಂಗಿಲ್ಲ, ಎಲ್ಲಿ ಹೋಗ್ಬೇಕಂತ ಗೊತ್ತಿರಂಗಿಲ್ಲ, ಪರ್ಪಸ್ ಗೊತ್ತಿರಂಗಿಲ್ಲ, ಏನೂ ಇಲ್ಲ. ಅನಿಸತ್ತೆ ಯಾವಾಗಾರ ಸ್ಟಕ್ ಆಗ್ಯಾವಿ ಅಥವಾ ಸುಮ್ಮನೆ ಬಂದಂಗಾತು, ಸುಮ್ಮನೆ ಹೋಗೋದಾಗತ್ತು ಅಂತಂದು ಹೇಳಿ. ಸೊ ಇಲ್ಲಿ ಏನು ಹೇಳಕತ್ತಾರೆ ನೋಡ್ರಿ, ಲೈಫ್ದೊಳಗೆ ಮಜಾ ಬರಬೇಕು ಅಂತಂತ ಅನ್ಕೊಡ್ರಿ. ಅಥವಾ ಲೈಫ್ದೊಳಗೆ ಸುಖ रहना चाहिए और ಜಿಂದಗಿ ಬಹನಿ चाहिए. ಜೀವನ ಅಂತಂತಂದರೆ ಹರಿವು ನೀರು ಇದ್ದಂಗೆ ಇರ್ಬೇಕು. ನಿಂತು ನೀರಾಗ ಹುಳ ಬೀಳ್ತಾವೆ. ಸೊ ಇಲ್ಲಿ ಏನು ಹೇಳತ್ತಾರೆ, ಕ್ಲಿಯರ್ ನೆಗೆಟಿವ್ ಎನರ್ಜಿ. ಎಲ್ಲೋ ನೆಗೆಟಿವ್ ಎನರ್ಜಿ ಐತಿ. ಯಾರಲ್ಲಿ ನೆಗೆಟಿವ್ ಎನರ್ಜಿ ಇರಂಗಿಲ್ಲ ಅಂತ ತಿಳ್ಕೊಂಡಿರಿ, ಪ್ರತಿಯೊಬ್ಬರಲ್ಲೂ ನೆಗೆಟಿವ್ ಎನರ್ಜಿ ಇರ್ತೈತಿ. ಆದರೆ ಹೆಂಗಂತಂದ್ರೆ ಯಾವ ಪ್ರಮಾಣದಾಗ ಐತಿ ಮೊದಲೇದು, ಅದರ ಸಲುವಾಗಿ ನಾವು ಯಾವ ಪ್ರಮಾಣದೊಳಗೆ ಅದ್ರ ಮೇಲೆ ಕೆಲಸ ಮಾಡ್ಬೇಕು ಅನ್ನೋದು, ಅದು ಎರಡನೇದು. ಯಾಕೆ ಹೆಂಗೆ ಕ್ಲೀನ್ ಮಾಡ್ಕೊತ ಹೊಂಟಾಳಿ. ಇಲ್ಲಿ ಹೆಂಗದು ಬೆಳಕು ಕಾಣಕತ್ತೈತೆ ನೋಡ್ರಿ. ಒಳ್ಳೇದಕ್ಕೆ ಸ್ಪೇಸ್ ಮಾಡಿ ಕೊಡ್ಬೇಕು ಲೈಫ್ದೊಳಗೆ. ನಾ ಎಷ್ಟು ಮಂದಿ ನೋಡೇನಿ, ನಮ್ಮ ಹತ್ರ ಕಟ್ಟ ರೊಕ್ಕ ಇರ್ತಾವೆ, ನಾವು ಎಷ್ಟು ಕೋರ್ಸಸ್ಸಿಗಂತ ಬಡ್ದಾಡ್ತಿರ್ತೇವೆ. ಅಟ್ ದಿಸ್ ಏಜ್ ಆಲ್ಸೋ ನನಗೆ ಅದನ್ನು ಕಲಿಬೇಕು, ಇದನ್ನು ಕಲಿಬೇಕು. ನಾ ಈಗ ಮತ್ತೊಂದು ಕೋರ್ಸಿಗೆ ಚೆನ್ನಾಗಿ ಕೋರ್ಸ್ ಮಾಡಕತ್ತೇನೋ, ಅದು 28 ದಿವಸದ ಕೋರ್ಸ್. ಎಷ್ಟು ಮಂದಿ ಕಡೆ ರೊಕ್ಕ ಇರ್ತೈತಿ, ಏನೇನೋ ಇರ್ತೈತಿ, ಸುಮ್ಮನೆ ಗದ್ದು ಕೈ ಹಚ್ಕೊಂಡು ಕುಂತ್ಬಿಟ್ಟಿರ್ತಾರಪ್ಪ. ಅದು ಒಳ್ಳೆ ದೊಡ್ಡ ಮನೆಯೊಳಗೆ ಸೋಫಾ ಮೇಲೆ ಹಿಂಗಾತು ಅಂತಂತ ಅನ್ಕೊಂತ. ನನಗೆಲ್ಲ ಕಸ್ಟಮರ್ಸ್ ಇದ್ರಲ್ಲ ಮೊದಲು ಇದ್ರೊಳಗೆ ಟೇಲ್ರಿಂಗದ ವಿಷಯದೊಳಗೆ. ನಾ ಎಷ್ಟು ಮಂದಿ ಮನೆ ಹೋಗೇನಿ, ನೋಡೇನಿ. ಏನೂ ಮಾಡ್ಬೇಕಂತಿರಂಗಿಲ್ಲ ನೋಡ್ರಿ ಅವ್ರಿಗೆ, ಏನೇನೋ ಮಾಡ್ಬೇಕಂತಿರಂಗಿಲ್ಲ. ಬರೀ ಮಾತು. ಸೊ ನಿಮಗೆ ಓಕೆ, ನೋಡಿರಿ ಇವೆರಡು ಕಾರ್ಡ್ ನಿಮಗೇನು ಹೇಳ್ತಾವ ಅಂತಂತಂದ್ರೆ, ನಿಮಗೆಲ್ಲರ ಅನ್ನಿಸಿರ್ಬೋದು ಅಂದರೆ ನನ್ನ ಡಿಸೈರ್ಸ್ ಎಲ್ಲಿಯೂ ಫುಲ್ಫಿಲ್ ಆಗಲಿಕ್ಕಿಲ್ಲ ಅಂತ. ಬಟ್ ಪಾಸಿಬಲ್ ಐತೆ, ಅದ್ರೊಳಗೆ ಪಾಸಿಬಿಲಿಟಿ ಸಾಕಾಗೋಷ್ಟಿರ್ತಾವೆ. ನಾವು ಟ್ರೈ ಮಾಡಿರಂಗಿಲ್ಲ ಅಷ್ಟೇ. ಫಸ್ಟಿಗೆ ಏನಂತಂದ್ರೆ ಪ್ರಯಾರಿಟಿ ಸೆಟ್ ಮಾಡ್ಕೊರಿ ಅಂತ ಈ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, ಪ್ರಯಾರಿಟೈಸ್ ವಾಟ್ಸ್ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್. ಫಸ್ಟಿಗೆ ಇದನ್ನು ತೆಗಿಬೇಕು, ನಮಗೇನು ಬೇಕು ಅಂತ ಅನ್ನೋದು. ಒಂದು ಸರ್ತಿ ಏನಾಗಿತ್ತಂದ್ರೆ ನಮ್ಮ 3ನೇ ಸಿಸ್ಟ್ರಿಗೆ ಕೇಳಾಕತ್ತಿದ್ದೆ ನಾ. ನಮ್ಮ ಫಾದರ್ ಅಂದರು ಆಕಿಗೂ ಹೇಳಿಕೊಡೋದನ್ನು ಟೇಲ್ರಿಂಗದ್ದು. ಆಮೇಲೆ ಹೇಳ್ಕೊಡಾಕತ್ತಿದ್ದೆ ನಾನು. ಆಕಿಗೇನು ಇಷ್ಟು ಸಣ್ಣದು ವಿಷಯ ಅವ್ರಿಗೆ ತಲೆ ಹೋಗ್ತಿರಲಿಲ್ಲಪ್ಪ. ನನಗೂ ದೊಡ್ಡ ವಿಚಿತ್ರ. ನಾ ಆಕಿಗೆ ಕೇಳಿದೆ, ಏನವಾ ನೀವು ಇಷ್ಟು ಸಣ್ಣ ವಿಷಯ ನಿಮ್ಮ ತಲೆಯಾಗ ಹೆಂಗೆ ಹೋಗಂಗಿಲ್ಲ, ಬಟ್ ನನಗೆ ಯಾಕೆ ನಾ ಯಾಕೆಲ್ಲ ಕಲ್ಕೊತೇನೆ ಅಂತ. ಆಕೆ ನನಗೆ ಒಂದೇ ಮಾತು ಹೇಳಿದ್ಲು. ಆಕೆ ನನಗಿಂತ ಸಾಲಿ ಕಡಿಮೆ ಕಲ್ತಾಳೆ. ಆಕೆ ನನಗೆ ಒಂದೇ ಮಾತು ಹೇಳಿದ್ಲು, ನೋಡಿ ಶೈಲಾ, ನಾವು ಜೀವನದೊಳಗೆ ಎಲ್ಲ ಮಾಡಿ ಮುಗಿಸಿ ಟೈಮ್ ಉಳಿದ್ರೆ ನಾವು ಇಂಥದಕ್ಕೆ ಏನಾರ ಇನ್ವೆಸ್ಟ್ ಮಾಡೋರು. ಉಳಿದಿಲ್ಲ ಅದಂತೂ ಗೊತ್ತಿದ್ದೈತಿ. ಉಳಿದ್ರೆ ನಿಂದ ಜೀವನ ಏನು ಅಂತಂತಾರೆ, ನೀನು ಜೀವನೆಲ್ಲ ಇಂಥದಕ್ಕನ ಮುಡಿಪಂತಿಟ್ಟಿ. ಓಕೆ, ಎಲ್ಲಾದರೂ ಟೈಮ್ ಸಿಕ್ಕರೆ ನೀ ಅದನ್ನು ನಿನ್ನ ಸಲಾಗಿ ಅಂತೇಳಿ ಬಳಸ್ಕೊಂತಿ. ದಿಸ್ ಇಸ್ ದ ಡಿಫ್ರೆನ್ಸ್ ಅಂತ ಹೇಳಿದ್ಲಿಕ್ಕೆ. ಎಷ್ಟು ವಿಚಿತ್ರ ಅಲ್ಲ ನೋಡ್ರಿ. ಸಾಲಿ ಜಾಸ್ತಿ ಕಲಿತ್ರೆ ಅವ್ರಿಗೆ ಅದು ಗೊತ್ತಿರಬೇಕು ಅಂತಂತಿಲ್ಲ. ಆಕೆ ನನಗಿಂತ ಸಣ್ಣಾಕಿ, ನನಗಿಂತ 8 ವರ್ಷ ಸಣ್ಣಾಕಿ. ಆಕೆ ನನಗೆ ಎಷ್ಟು ದೊಡ್ಡ ಮಾತು ಹೇಳಿಲ್ಲ, ನನಗೆ ಇನ್ನೂವರೆಗೂ ನೆನಪಾಯ್ತದೆ. ಯಾಕೆ ಹೇಳಿಲ್ಲ, ನಮ್ಮ ಜೀವನದ ಮೂಲ ಉದ್ದೇಶ ಅಂತ ಅದನ್ನೆಲ್ಲ ಮಾಡೋದು ಇಡೋದು ಅಂತ ಏನಲ್ವ. ನಾವು ತಿಂದುಂಡು ಆರಾಮ ಅಡ್ಡಾಡೋರು. ನಾವು ಯಾವಾಗರೇ ಏನಾರ ನೋಡೋದು, ಕಬಿ ಜಿಂದಗಿ ಮೇ ऐसा मौका आया तो ठीक, ಅದರ್ವೈಸ್ ನಮಗೇನು ಅದ್ರ ಪ್ರಶ್ನೆನೇ ಇಲ್ಲ ಅಂತ. ಅವ್ರಿಗೇನು ಸಮಸ್ಯೆ ಇಲ್ಲೇನೋ, ಸಾಕಾಗೋಷ್ಟು ಅದಾವ. ಬಟ್ ಅವ್ರು ಎಂದೂ ಕೇಳೋದಿಲ್ಲ, ಅದ್ರ ಮೇಲೆ ಎಂದೂ ಟ್ರೈನೂ ಮಾಡೋಂಗಿಲ್ಲ, ಅವ್ರು ಏನೂ ಮಾಡೋಂಗಿಲ್ಲ ಅದರ ಸಲುವಾಗಿ.
ಸೊ ಇಲ್ಲೇನು ಹೇಳ್ತಾರೆ ಅಂತಂತಂದ್ರೆ ಫುಲ್ಫಿಲ್ಮೆಂಟ್ ಈಸ್ ಪಾಸಿಬಲ್. ಓಕೆ, ನಿಮ್ಮ ಡಿಸೈರ್ಸ್ ಏನತ್ತಲ್ಲ, ನಿಮ್ಮ ಡಿಸೈರ್ಸ್ ಫುಲ್ಫಿಲ್ ಡೆಫಿನೆಟ್ಲಿ ಆಕ್ಕವ. ನಿಮ್ಮ ಮನಸ್ಸಿನೊಳಗೆ ಏನೋ ಆಸೆಗಳದಾವ, ನಿಮಗೆ ಅನ್ನಿಸ್ತತಿ ನನ್ನ ಆಸೆಗಳು ಯಾಕೋ ಫುಲ್ಫಿಲ್ ಆಗಂಗಿಲ್ಲ, ನನ್ನ ಜೀವನ ಹಿಂಗೆ ಹೊಂಟೈತಿ ಅಂತ ನಿಮಗೆ ಅನ್ನಿಸ್ತಿರ್ಬೋದು, ದುಃಖ ಅಂತ ಆಗ್ತಿರ್ಬೋದು. ಬಟ್ ಹೆಂಗೆ ಅಂತಂದ್ರೆ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಐತಿ. ಆ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬರಾಕೆ ನೋಡ್ರಿ. ಸಾವಕಾಶಂಗೆ ಹೊರಗೆ ಬರೋದು, ಒಂದೇ ದಿವ್ಸದೊಳಗೆ ಆಗುವಂಥ ಕೆಲಸ ಅಲ್ಲಿದೆ. ಓಕೆ, ಯಾವಾಗ ನೀವು ಅನ್ಕೊತಿರಲ್ಲ ನನಗೆ ಮೊದಲು ಏನು ಬೇಕು ಒಂದು ಪೇಪರ್, ಅದಕ್ಕೆ ಹೇಳ್ತೇನೆ, ಒಂದು ಪೇಪರ್ ತೊಗೊರಿ, ಮೊದಲು ಬರೀರಿ ಏನು ಬೇಕು ಜೀವನದೊಳಗೆ. ಎಲ್ಲ ಬಿಟ್ಟು ಫಸ್ಟಿಗೆ ಯಾವ ಕೆಲಸ ಮಾಡ್ಬೇಕು ಅನ್ಕೋತೇನೆ ಅಂತ ಅದನ್ನು ಬರೀರಿ ನೀವು ಫಸ್ಟಿಗೆ. ತನ್ನ ಕ್ಲಾರಿಟಿ ಸಿಗ್ತದೆ ನೋಡಿರಿ. ಇಲ್ಲಿ ಸೆಕೆಂಡ್ ಚಾನ್ಸ್ ಅಂತ ಏನು ಹೇಳತ್ತಾರ, ಒಂದು ನಿಮ್ಮ ಹತ್ರ ಯಾರಾದರೂ ಇಂಥವ್ರು ಬಂದರೆ ಅವ್ರಿಗೆ ಸೆಕೆಂಡ್ ಚಾನ್ಸ್ ಕೊಡ್ರಿ. ಇಲ್ಲ ಅಂತಂದ್ರೆ ನಿಮಗೆ ನೀವೇ ಒಂದು ಸೆಕೆಂಡ್ ಚಾನ್ಸ್ ಕೊಡ್ರಿ. ಜೀವನ ಎಂದೂ ಮುಗಿಯಂಗಿಲ್ಲ, ಪರಮಾತ್ಮ ಮುಗಿಸೋವರೆಗೆ ಅದು ಎಂದೂ ಮುಗಿಯಂಗಿಲ್ಲ. ಸೊ ನಮ್ಮನ್ನು ನಾವೇ ಹುರಿದಂಬಿಸ್ಕೋಬೇಕು, ನಮ್ಮನ್ನು ನಾವೇ ಮೋಟಿವೇಟ್ ಮಾಡ್ಕೋಬೇಕು, ನಮ್ಮನ್ನು ನಾವೇ ಇನ್ಸ್ಪೈರ್ ಮಾಡ್ಕೋಬೇಕು. ಏನು ಪ್ರತಿ ಸರ್ತಿ ಮಂದಿ ಹೇಳಿದ್ದನ್ನು ಕೇಳಿ ನಾವೇನು ಸುಡುಗಾಡಿ ಇನ್ಸ್ಪೈರ್ ಆಗೋದು ಅವರಿಂದ? ಅನ್ಕೋಬೇಕು ನನ್ನಲ್ಲಿ ಏನು ಕಡಿಮೆ ಐತೆ ಅಂತ, ನನ್ನಲ್ಲಿ ಏನು ಕಡಿಮೆ ಐತೆ ಅಂತ, ಅದು ನಾನು ಏನಾದರೂ ಮಾಡಬಲ್ಲೆ ಅಲ್ಲ. ನೀವೇನು ಅನ್ಕೋತೀರ, ನಾ ಬರೀ ಮೋಟಿವೇಶ್ನಲ್ ಇವನ್ನ ನಾನು ನೋಡ್ತೇನೆ ಅಂತ ಅನ್ಕೊಂಡ್ರಿ. ನೆವರ್. ಎಷ್ಟು ನೋಡ್ತಿದ್ದೆ ಅಂತಂದ್ರೆ ನಾನು ನಿಮ್ಗೆ ಹೇಳ್ತೇನೆ, ಒಂದು ಕಾಲಕ್ಕೆ ನೋಡಿ ಕೊನೆಗೆ ಒಂದು ದಿನ ನನ್ನ ಮನಸ್ಸು ನಾನು ಹೇಳ್ತಿ, ಎಷ್ಟು ವರ್ಷ ನೋಡೋಕೆ ಶೈಲ ನೀನು ಇದನ್ನ ಅಂತ, ಏನಾರ ಮಾಡಿ ಬರೀ ನೋಡ್ತಾನ ಆತಲ್ಲ ಅಂತ. ಅವತ್ತೇ ಬಿಟ್ಟೆ ನಾವು ನೋಡೋದನ್ನು. ಪುಸ್ತಕ ಹೋದ್ರಿ, ಪುಸ್ತಕ, ಬುಕ್ಸ್ ನಿಮ್ಮ ಬೆಸ್ಟ್ ಫ್ರೆಂಡ್ಸ್. ಚಲೋ, ನಿಮಗೆ ಕಾರ್ಡ್ಸ್ ಏನು ಹೇಳ್ತಾವಂತ ನೋಡ್ರಿ. ಎಷ್ಟು ಬ್ಯೂಟಿಫುಲ್ ಬಂದೈತೆ ನೋಡ್ರಿ. ಯಾರಾದರೂ ಒಳ್ಳೆ ಜನ ಇರಬೇಕು. ಒಳ್ಳೆ ಜನ ಇದ್ರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋರಿ. ಸಿ ಮ್ಯಾಜಿಷಿಯನ್ ಕಾರ್ಡ್ ಏನು ಹೇಳ್ತತಿ ಅಂತಂತಂದ್ರೆ ದೇವ್ರು ನಿಮಗೆಲ್ಲ ಕೊಟ್ಟಾನ. ನಾಗಾಳೆ ಏನು ಹೇಳಕತ್ತಿದ್ನಿ ನಿಮಗೆ, ನಾ ಒಂದಿಷ್ಟು ಕಸ್ಟಮರ್ಸನ್ನ ಯಾವಾಗಾರ ಮೀಟ್ ಮಾಡ್ಬೇಕಂದ್ರೆ ಅವ್ರ ಮನೆಗೆ ಅದು ಹೋಗ್ತಿದ್ನಿ. ನನಗೇನಾದರೂ ಆರ್ಡರ್ಸ್ ಅದು ಇದ್ರೆ ಹೆಚ್ಚಿಗೆ ಇದ್ರೆ ಕೊಡಾಕದು ಅವ್ರ ಮನೆಗೆ ಹೋಗ್ತಿದ್ನಿ. ನಮ್ಮಲ್ಲಿ ಹುಡುಗ ಬರಲಿ ಅಂದ್ರೆ ಹೋಗ್ತಿದ್ನಿ, ನಾನು ಹೋಗ್ಬೇಕಾಕಿತ್ತು. ಅವಾಗ ನೋಡ್ರಿ ಅವ್ರ ಹತ್ರ ಎಲ್ಲ ಇರ್ತಿತ್ತು, ಎಲ್ಲ ಇದ್ರ ಸಹಿತ ಸುಮ್ಮನೆ ಗದ್ದಕ್ಕೆ ಕೈ ಹಚ್ಕೊಂಡು ಕುಂತವ್ರು ಒಟ್ಟು ವಿಚಾರ ಮಾಡೋದು, ಒಟ್ಟು ಅವ್ರಿಗೆ ಮಜಾ, ಅವ್ರು ಅದನ್ನ ಕೆಲಸ ಮಾಡ್ತಿದ್ರು. ಅಂದ್ರೆ ಅವ್ರ ಹತ್ರ ಎಲ್ಲ ಇತ್ತು. ಸೊ ಹೆಂಗಂತಂತಂದ್ರೆ ಮ್ಯಾಜಿಷಿಯನ್ ಇದ್ದಂಗೆ ಇದೀರಿ ನೀವು ನಿಮ್ಮ ಜೀವನದೊಳಗೆ ನೀವು ಯಾವುದೇ ಟೈಮಿಗೆ ಏನೇ ಬದಲಾವಣೆಯನ್ನು ನೀವು ತರಬಹುದು. ನಿಮ್ಮ ಹತ್ರ ಅಷ್ಟು ಪೊಟೆನ್ಷಿಯಲ್ ಐತಿ. ಆದರೆ ಹೆಂಗಂತಂತಂದ್ರೆ ನಿಮಗೆ ಅದ್ರ ಕಡೆ ಲಕ್ಷ್ಯ ಇಲ್ಲ ಅಷ್ಟೇ. ನಿಮ್ಮ ಲೈಫಿಗೆ ನೀವು ಇನ್ನೊಂದು ಚಾನ್ಸ್ ಕೊಡ್ರಿ. ನೋಡಿರಿ, ನಿಮ್ಮ ಲೈಫನ್ನು ನಿಮಗೆ ಇನ್ನೊಂದು ಚಾನ್ಸ್ ಕೊಡಾಕತ್ತೈತೆ, ನಿಮಗೆ ಇನ್ನೊಂದು ಚಾನ್ಸ್ ಕೊಡಂತ ಹೇಳಾಗೂ ಹತ್ತೈತದು. ನೀವು ಇದನ್ನು ತಿಳ್ಕೊಬೇಕು. ಇದು ಒಂದು ಲೈಫು. ಯೂನಿವರ್ಸ್ ನಿಮಗೆ ಬುಕ್ಕೆ ಕೊಡಾಕತ್ತೈತೆ ಅಂತ ಅನ್ಕೋರಿ. ಯೂನಿವರ್ಸನ್ನು ನಿಮಗೊಂದು ಇಮೋಷ್ನಲಿ ತುಂಬಿರುವಂಥ ಒಂದು ಕಪ್ಪನದ ನಿಮಗೆ ಕೊಡಾಕತ್ತೈತೆ ಅಂತ ಇಟ್ಕೊಟ್ರಿ. ಸ್ಟಕ್ ಆಗಿಬಿಡ್ರಿ. ಓಕೆ, ಇದರರ್ಥ ದೇವ್ರು ನಿಮ್ಮ ಹತ್ರ ಎಲ್ಲ ಐತಿ, ಉಪಯೋಗ ಮಾಡೋಕ್ಕೆ ಬರೋಂಗಿಲ್ಲ ನಿಮಗಷ್ಟೇ. ಉಪಯೋಗ ಮಾಡಿರಿ. ನಿಮ್ಮ ಹತ್ರ ಇರುವಂಥ ಸ್ಕಿಲ್ ಮೇಲೆ ಕೆಲಸ ಇರೋದು ಏನೇ ಇರಲಿ. ಇವತ್ತು ಸ್ಕಿಲ್ ಅಂತಂತಂದ್ರೆ ನೀವು ಆಫೀಸ್ನಾಗ ಹೋಗಿ ಕುಂತು ಬರೀಬೇಕಂತಂತ ಏನಿಲ್ಲ. ಅಡುಗೆ ಮನೆಯಾಗೂ ಹಿಂದೆ ಒಳ್ಳೊಳ್ಳೆ ಅಡುಗೆ ಮಾಡಿ ನೀವು ವಿಡಿಯೋಸ್ ಅಪ್ಲೋಡ್ ಮಾಡ್ಬೋದು. ಈಗಿನ ಜಗತ್ತಿನೊಳಗೆ ಏನು ಬೇಕಂದದ್ದು ಎಲ್ಲ ಈಸಿಲಿ ಎಲ್ಲ ಅವೈಲೇಬಲ್ ಐತಿ ಈಗ. ಸೊ ಇದ್ರ ಮೇಲೆ ವರ್ಕ್ ಮಾಡಿರಿ ನೀವು. ಓಕೆ, ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಐತಿ, ನೆಗೆಟಿವ್ ಎನರ್ಜಿ ಕ್ಲಿಯರ್ ಮಾಡಿಕೊಡ್ರಿ. ನಿಮಗೆ ನೀವೇ ಒಂದು ಸೆಕೆಂಡ್ ಚಾನ್ಸ್ ಕೊಟ್ಕೊರಿ. ಸೊ ವಿಲ್ ಟೇಕ್ ದಿಸ್ ಥರ್ಡ್ ಕಾರ್ಡ್. ಅಂಡರ್ಸ್ಟ್ಯಾಂಡ್ ಕಾರ್ಮಿಕ್ ರಿಟರ್ನ್ಸ್. ವಾಟ್ ಯು ಸೆಂಡ್ ಔಟ್ ಇನ್ ಟು ದ ಯೂನಿವರ್ಸ್ ಕಮ್ಸ್ ಬ್ಯಾಕ್. ಬಿ ಮೈಂಡ್ಫುಲ್ ಆಫ್ ಯುವರ್ ಎನರ್ಜಿ. ನಾವು ಮಾಡುವ ಕ್ರಿಯೆಗಳ ಮೇಲೆ ನಮಗೆ ಎಷ್ಟು ಜಾಗೃತಾವಸ್ಥೆಯೊಳಗಿದ್ದು ಕ್ರಿಯೆಗಳನ್ನು ಮಾಡಬೇಕು. ಓಕೆ, 24/7 ಜಾಗೃತಾವಸ್ಥೆಯೊಳಗೆ ಇರೋಕ್ಕಾಗಂಗಿಲ್ಲ. ಬಟ್ ಅದ್ರ ಮೇಲೆ ನಾವು ಕೆಲಸನಾರೇ ಮಾಡ್ಬೋದಲ್ಲ 24/7. ಡೈಲಿ ಓವರ್ನೈಟ್ದಾಗ ಆಗುವಂಥ ಕೆಲಸ ಅಲ್ಲ. ಆದರೆ ಡೈಲಿ ಇದ್ರ ಮೇಲೆ ಪ್ರಾಕ್ಟೀಸ್ ಮಾಡಿದ್ರೆ ನಾವು ನಿಜವಾಗ್ಲೂ ಒಂದಿನ ಅದನ್ನು ರೀಚ್ ಆಗೇ ಆಗ್ತೇವೆ ಆ ಪಾಯಿಂಟ್. ನೋಡಿರಿ, ನಾವು ಏನು ಕೊಡ್ತೀವಿ ಅದು ಬಂದೇ ಬರ್ತೈತಿ ವಾಪಸ್. ಬೇಕಾದ ಕೊಡ್ರಿ ನೀವು ಅದನ್ನು. ಅದು ಏನು ಕೊಡ್ತೇವೆ ಅನ್ನೋದನ್ನು ನಮ್ಮ ಮೇಲೆ ಬಿಟ್ಟದನ್ನ. ಸೊ ಹಿಂಗೆ ಎನರ್ಜಿ ನೀವು ಎಲ್ಲಿ ಇನ್ವೆಸ್ಟ್ ಮಾಡಾಕತ್ತೀರಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರೈಟ್ ಡೈರೆಕ್ಷನಿಗೆ ಇನ್ವೆಸ್ಟ್ ಮಾಡಾಕತ್ತೀರೋ, ಏನು ರಾಂಗ್ ಡೈರೆಕ್ಷನ್ದಾಗ ಇನ್ವೆಸ್ಟ್ ಮಾಡಾಕತ್ತೀರೋ. ಸರಿ ಮಾಡಿದರೆ ಸರಿ ಬರ್ತೈತಿ, ತಪ್ಪು ಮಾಡಿದರೆ ತಪ್ಪು ಬರ್ತೈತಿ. ಸೊ ವಿಚಾರ ಮಾಡಬೇಕು ಕಳ್ಸೋಕ್ಕಿಂತ ಮುಂಚೆ, ಅಥವಾ ಎನರ್ಜಿ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ವಿಚಾರ ಮಾಡಬೇಕು. ಏನು ಕ್ರಿಯೇಟ್ ಮಾಡಾಕತ್ತೆ ನಾನು, ಇದ್ರದ್ದು ಔಟ್ಕಮ್ ಏನಪ್ಪ.
ಅವ್ರನ್ನ ಬೈದೆ 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 ಎದಕ್ಕೆ ಬೈದೆ? ಅವ್ರು ನಿಮಗೆ ಏನಾರ ಮಾಡಿರಬೇಕು, ಇಲ್ಲ ಅಂತಂತಲ್ಲ. ಬಟ್ ಹೆಂಗಂತಂದ್ರೆ ಅವ್ರು ನಿಮ್ಗೆ ಏನು ಮಾಡಿದ್ರಲ್ಲ ಅದಕ್ಕಿಂತ ಹೆಚ್ಚಿಗೆ ನೀವು ಬೈದಿರ ಅಂತ ಇಟ್ಕೋರಿ, ಕ್ಯಾಮೆಲ್ಲ ಫಿರ್ ವಾಪಸ್ ನಿನಗೆ ಬರ್ತದ, ಬೌನ್ಸ್ ಬ್ಯಾಕ್ ಆಕತ್ತದ. ಅವ್ರು ಏನಾದರೂ ನಿನಗೆ ಕಡಿಮೆ ಮಾಡಿರಬೇಕು, ನೀವು ಡೈಲಿ ಎದ್ದುಕೊಳ್ಳಿ ಅವ್ರನ್ನ ಬೈಯಾಕತ್ರ ಹೆಂಗೆ? ನಿಮ್ಮ ಕಡೆಯಿಂದ ಕರ್ಮ ಜಾಸ್ತಿ ಆಯ್ತು, ಅವ್ರು ಏನು ಮಾಡಿದ್ರೆ ಆ ಕರ್ಮ ಅಷ್ಟು ನೀವು ನಿಮ್ಮ ಬಾಯಲ್ಲಿ ಎಲ್ಲ ಮಾತಾಡಿ ತೊಳೆದ್ರಿ. ಸೊ ಇಲ್ಲೇನು ಹೇಳಕತ್ತಾರ ಅಂತಂತಂದ್ರೆ, ನನಗನ್ಸೋ ಮಟ್ಟಿಗೆ ನೀವು ಏನಾರು ಕೆಲಸ ಮಾಡೋಕ್ಕಿಂತ ಮುಂಚೆ ಬಹುತೇಕ ಸರಿ ಹಿಂಗೆ ಕೆಲಸ ಮಾಡ್ತಿರ್ಲಿಕ್ಕಿಲ್ಲ, ಅಥವಾ ಎನರ್ಜಿ ಸರಿಯಾದ ಡೈರೆಕ್ಷನ್ದೊಳಗೆ ಹಾಕ್ತಿರ್ಲಿಕ್ಕಿಲ್ಲ. ಸರಿಯಾದ ಎನರ್ಜಿ ಸರಿಯಾದ ವಿಷಯಗಳಿಗೆ ನೀವು ಇನ್ವೆಸ್ಟ್ ಮಾಡ್ತಿರ್ಲಿಕ್ಕಿಲ್ಲ. ವಿಚಾರ ಮಾಡಿರಿ, ಅದಕ್ಕೆ ಅವ್ರು ಹೇಳಕತ್ತಾರೆ ಬಿ ಮೈಂಡ್ಫುಲ್ ಅಂತ ಹೇಳಿ ವಿಚಾರ ಮಾಡಿ ಎನರ್ಜಿ ಇನ್ವೆಸ್ಟ್ ಮಾಡಿರಿ ಅಂತಂದು. ಮತ್ತು ಅನ್ಕೊಳ್ಳೋದು, ಅಯ್ಯೋ ನನಗೆ ಹಂಗೆ ಯಾಕಾಯಿತು ಹಿಂಗೆ ಯಾಕಾಯಿತು, ನಾನು ಎಲ್ರಿಗೂ ಒಳ್ಳೇದನ್ನೇ ಮಾಡ್ತೇನೆ. ಒಳ್ಳೇದನ್ನು ಮಾಡಿದರೂ ಸಹಿತ ವಿಚಾರಗಳು ಕೆಟ್ಟದಾವಲ್ಲ, ಅಥವಾ ಬಾಯಲ್ಲೇ ಮಾತಾಡ್ತೇವಲ್ಲ. ಅದಕ್ಕೆ ಹೆಂಗಂತಂದ್ರೆ ಯಾರಿಗಾರ ಹೆಲ್ಪ್ ಮಾಡೋದ್ರೆ ಹೆಲ್ಪ್ ಮಾಡಿರಿ, ಮರ್ತು ಬಿಡ್ರಿ, ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ನೀವು ಯಾರ್ದ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅಂದರೆ ನಿಮಗೆ ಯಾರು ಹೆಲ್ಪ್ ಮಾಡಿರ್ತಾರಲ್ಲ ಅವರು ಸೇಮ್ ಅದನ್ನ ಮಾಡ್ತಾರೆ. ಅವ್ರು ದೇ ವಿಲ್ ಆಲ್ಸೋ ಎಕ್ಸ್ಪೆಕ್ಟ್. ನಮ್ಮ ಗುರುಗಳು ಹೇಳ್ತಿದ್ರು, ಮನುಷ್ಯನಿಗೆ ಈ ಪ್ಲ್ಯಾನೆಟ್ ನೋಡ್ರಿ, ನಾವು ಬರೀ ಇದೇ ಪ್ಲ್ಯಾನೆಟ್ದಾಗ ಇರ್ತೀವಿ ಅಂತಂತಲ್ಲ, ಪ್ರಮೋಷನ್ ಆಕೈತಿ ಈ ಪ್ಲ್ಯಾನೆಟ್ ಐತೆ, ನಾವು ಬೇರೆ ಪ್ಲ್ಯಾನೆಟಿಗೆ ಹೋಗ್ತೀವಿ, ನೆಕ್ಸ್ಟ್ ಜನ್ಮ ಅಲ್ಲೇ ಆಕೈತಿ ನಮ್ಮದು. ನಿಮಗೆ ಅನಿಸಿರ್ಬೋದು ಇದೆ ಹಂಗೆ ಅಂತ, ನಿಜವಾಗ್ಲೂ ಹಂಗೆ ಐತದ. ಮತ್ತು ಭಾಳ ಒಂದು ಸ್ಟೇಜ್ ತಲುಪಿದ ಮೇಲೆ ಈ ಭೂಮಿಗೆ ಮತ್ತೆ ವಾಪಸ್ ಬಂದು ಇಲ್ಲಿ ಕೆಲಸ ಮಾಡಬೇಕು ಅಂತ ಇರೋಂಗಿಲ್ಲ, ಬೇರೆ ಕಡೆ ಕಳಿಸ್ಕೊಡ್ತಾರೆ ನಿಮ್ಮದು. ಕೆಲವೊಂದು ಸರ್ತಿ ನಾವು ಆ ಥರದ ಸೋಲ್ಸ್ ಇದ್ದು ಅಂತಂತ ಇಟ್ಕೋರಿ, ಅಂದರೆ ಸಪೋಸ್ ಈಗ ಲಾಸ್ಟ್ ಬರ್ತಿತ್ತು ಅಂತ ಇಟ್ಕೋರಿ, ಅವ್ರು ಏನಾದರೂ ಕರ್ಮ ಅಂಥದ್ದು ಕೆಟ್ಟ ಮಾಡಿದರು ಅಂತಂತಂದ್ರೆ ಸ್ವಲ್ಪ ಟೈಮ್ದೊಳಗೆ ನಾವು ವಾಪಸ್ ಬರ್ಬೋದು. ಒಂದು ದಿವ್ಸದಾಗ ಬರ್ಬೋದು, ನೆಕ್ಸ್ಟ್ ಮೂಮೆಂಟ್ದಾಗ ಬರ್ಬೋದು, ಒಂದು ತಿಂಗಳು ಬಿಟ್ಟು ಬರ್ಬೋದು, ಬಟ್ ಲಘು ಬರ್ತದೆ. ಲಘು ಬಂದು ಏನು ಮಾಡ್ತಾರೆ ಅಂತಂದ್ರೆ ಆ ಕಾರ್ಮಿಕ್ ಡೆಟ್ ಅವ್ರು ಇಲ್ಲೇ ತೀರಿಸ್ತಾರೆ. ಯಾಕಂದ್ರೆ ಮುಂದೆ ಪ್ರಮೋಷನ್ ಆಗಬೇಕಲ್ಲ, ಬೇರೆ ಕಡೆ ಹೋಗ್ಬೇಕಲ್ಲ ಈಗ. ಸೊ ಇಲ್ಲಿದೆಲ್ಲ ಕ್ಲಿಯರೆನ್ಸ್ ಬೇಕಲ್ಲ. ಸೊ ಇಲ್ಲಿದೆಲ್ಲ ಸ್ಟಾಕ್ ಕ್ಲಿಯರ್ ಮಾಡೋಕ್ಕಂತಂದು ಹೇಳಿ ಕಾರ್ಮಿಕ್ ಡೆಟ್ಸ್ ನಾವು ಇಲ್ಲೇ ಕಳಿತೇವೆ ಕೆಲವೊಂದಿಷ್ಟನ್ನು. ಈ ಜನ್ಮದಾಗ ಮಾಡಿದಂಥದ್ದು ಇಲ್ಲೇ ಕಳೆದು ಮುಂದೆ ಹೋಗೋದು ಅದನ್ನು. ಸೊ ಯಾರಿಗಾದರೂ ಪ್ರಮೋಷನ್ ಬೇಕು ಅಂತಂತ ಅನ್ನಿಸ್ತಿತ್ತಂತಂದ್ರೆ ವಾಪಸ್ ನಾವು ಇಲ್ಲಿ ಬರಬಾರ್ದು ಅಂತಂದು ಹೇಳಿ ನೀವು ವಿಚಾರ ಮಾಡ್ಕೊಂಡಿದ್ರಿ ಅಂತಂದ್ರೆ ನೀವು ಎಲ್ಲಿ ಎನರ್ಜಿ ಇನ್ವೆಸ್ಟ್ ಮಾಡ್ತಿರಲ್ಲ ಅದ್ರ ಬದಲಾಗಿ ವಿಚಾರ ಮಾಡಿರಿ. ನಾ ಈಗ ಇದನ್ನು ಹೇಳಿದ್ನಿಲ್ಲ, ನಮ್ಮ ಪರಿಚಯದವ್ರೊಬ್ರು ಇದ್ದರು. ಅವ್ರ ಹತ್ರ ಎಷ್ಟು ಎನರ್ಜಿ ಇತ್ತಂತಂದ್ರೆ ನಿಮಗೆ ಹೇಳ್ತೇನೆ. ಅವರು ಅದನ್ನು ಎದ್ರಾಗ ಯೂಸ್ ಮಾಡಿದರು ಅಂದ್ರೆ ಬರೀ ಒದರಾಟ, ಬರೀ ಚೀರಾಟ, ಅದು ಇದ್ರೊಳಗೆ ಏನೇನೇನೇನೋ ಮಾಡ್ತಿದ್ರಪ್ಪ ಅವ್ರು. ನನಗೂ ಇಲ್ಲಿ ಹೇಳ್ಬೇಕಂದ್ರೆ ಬೇಜಾರಾಕತಿ. ನಾ ಅದಕ್ಕೆ ಅಂತಿದ್ನಿ, ಹಂಗೆ ಯಾಕೆ ಮಾಡ್ತೀರಿ ನೀವು? ನಿಮ್ಮ ಹತ್ರ ದೇವ್ರು ಎಷ್ಟು ಎನರ್ಜಿ ಕೊಟ್ಟಾನ, ನೀವು ಇಷ್ಟು ಬೆಳಿಗ್ಗೆ ಲಘು ಹೇಳ್ತೀರಿ, ಎದ್ರಿ ಅಂತಂದ್ರೆ ನೀವು ಧ್ಯಾನ ಮಾಡಿರಿ. ಧ್ಯಾನ ಮಾಡೋದಂದ್ರೆ ಏನದ ಅಂತ ಕೇಳ್ತಿದ್ರು ಅವ್ರು. ನಾನು ಏನೂ ಮಾಡೋಕೆ ಹೋಗ್ಬೇಡ್ರಿ, ಅದ್ರ ರಿಲೇಟೆಡ್ ಬುಕ್ಸ್ ಓದ್ರಿ, ನಿಮಗೆ ಗೊತ್ತಾಕತಿ. ಅವ್ರು ನಮ್ಗಿಂತ ವಯಸ್ಸಿನಾಗ ದೊಡ್ಡವರಿದ್ದರು, ಅವ್ರಿಗೆ ಹೆಂಗೆ ಬುದ್ಧಿ ಹೇಳೋದು ನಾವು? ಕೊನೆಗೆ ಅವ್ರು ಹೇಳಿದ್ರು, ನೋಡಕ್ಕ ನಿನ್ನ ಜೀವನ ಬೇರೆ, ನನ್ನ ಜೀವನ ಬೇರೆ, ನೀ ಬಿಟ್ಬಿಡು ನಮ್ಮನ್ನು ಅಂತಂದು ಹೇಳಿ. ಸರಿ ರೀ ಅಂತಂದೆ ನಾನು. ಇವತ್ತು ಮೈ ಫಾದರ್ ಈಸ್ ರೀಚಿಂಗ್ 90. ನಮ್ಮ ಅಪ್ಪನಕ್ಕಿಂತ ಏನಿದ್ರೆ ಒಂದು 15 ವರ್ಷರ ಸಣ್ಣವ್ರು ಇರ್ಬೇಕು ಅವ್ರು. ಒಂದು 15-20 ವರ್ಷರ ಸಣ್ಣವ್ರು ಇರ್ಬೇಕು ಅವರು. ಅವ್ರಿಗೆ ಈಗ ನಡೆಯೋಕೆ ಬರೋದಿಲ್ಲ. ಯಾಕಂದ್ರೆ ನಾವು ಎಷ್ಟು ಮಾತಾಡ್ತೇವೆ ನೆಗೆಟಿವ್ ವಿಷಯಗಳನ್ನ ತಿರುಗಿ ನಮ್ಮ ಹತ್ರನೇ ಬರ್ತಿರ್ತದೆ. ದುನಿಯಾ ಗೋಲೇನಾ, ಹರ್ ಚೀಸ್ ಗುಮ್ತಿಯ. ಎರಡು ಒಂದೇ ಕಡೆ ಬಂದ್ವಿ ಅಂದ್ರೆ ಟಕರಾನ ಹೈ. ಅದಕ್ಕೆ ಹೆಂಗೆ ಹೇಳ್ತಾರೆ ಅಂತಂದ್ರೆ, ಏನು ಕೊಡ್ತೇವಲ್ಲ ಕೊಡೋದ್ರ ಬದಲಾಗಿ ಭಾಳ ವಿಚಾರ ಮಾಡ್ಬೇಕು. ಬಾಯಿ ಬಿಟ್ರೆ ಗೊತ್ತಾಕೈತಿ ಕಬ್ಬಣ ಮಾರ್ತಾರೋ ಬಂಗಾರ ಮಾರ್ತಾರೋ ಮಣ್ಣು ಮಾರ್ತಾರೋ ಅಂತ, ಹೌದಿಲ್ಲ? ವಾ, ಎಷ್ಟು ಬ್ಯೂಟಿಫುಲ್ ಕಾರ್ಡ್ ಬಂದೈತೆ ನೋಡಿ, ಗ್ರ್ಯಾಟಿಟ್ಯೂಡ್. ನೋಟಿಸ್ ವಾಟ್ಸ್ ಗೋಯಿಂಗ್ ರೈಟ್. ಫೋಕಸ್ ಆನ್ ಪಾಸಿಟಿವ್ ಥಿಂಗ್ಸ್, ನಾಟ್ ಆನ್ ನೆಗೆಟಿವ್ ಥಿಂಗ್ಸ್. ಫೋಕಸ್ ಭಾಳ ಇಂಪಾರ್ಟೆಂಟ್. ಈಗ ಫೋಕಸ್ ಭಾಳ ಇಂಪಾರ್ಟೆಂಟ್ ಅದಾತ, ಬಟ್ ಫೋಕಸ್ ಚೇಂಜ್ ಮಾಡೋದು ಅಷ್ಟೇ ಕಠಿಣ ವಿಷಯ. ಯಾಕಂದ್ರೆ ಮನಸ್ಸು ನಮ್ಮನ್ನು ಸುತ್ತಿರಿಗೆ ಅಲ್ಲೇ ತೊಗೊಂಡು ಹೋಗ್ತಿರ್ತದೆ ಅದು.
ಯಾವುದಾದ್ರೂ ಒಂದು ವಿಷಯ ನಮ್ಮಲ್ಲಿ ಕ್ಲಾರಿಟಿ ಅದಕ್ಕೆ ಒಟ್ಟು ಸಿಗ್ವಲ್ತಪ್ಪ, ಇದಕ್ಕೆ ಸಮಸ್ಯೆನೇ ಬಗೆಹರಿವಲ್ತದು ಅಂತಂತಂದ್ರೆ ಅದರ ಅರ್ಥ ಅದಕ್ಕೆ ಕಾರ್ಮಿಕ ಡೆಟ್ ಐತೆ ಅಂತ ತಿಳ್ಕೊರಿ. ಅಂದರೆ ಎಲ್ಲೋ ಭಾಳ ಹಿಂದಿಂದ ಬಂದದ್ದೈತೆ ಅಂತ ತಿಳ್ಕೊಬೇಕು. ಅದಕ್ಕೆ ಏನಪ್ಪ ಅಂತಂದ್ರೆ ಅದನ್ನು ಬುಡ ಸಮೇತ ಕಿತ್ತು ಹಾಕಬೇಕು ಅಂತಂತಂದರೆ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ಬೇಕು, ಕೃತಜ್ಞತೆಗಳನ್ನು ಅರ್ಪಿಸ್ಬೇಕು ಪರಮಾತ್ಮನಿಗೆ. ಏನು ನಿಮ್ಮ ಹತ್ರ ಐತಲ್ಲ ಅದಕ್ಕೆ ಡೈಲಿ ಅದನ್ನು ಕೆಲಸ ಮಾಡಿ ನೋಡ್ರಿ ನೀವು. ಒಂದೊಂದು ದಿನ ನಾ ಫುಲ್ ಡೇ ಬಡಬಡಿಸಿರ್ತೇನೆ ಓನ್ಲಿ ಒಂದೇ ಶಬ್ದ ಥ್ಯಾಂಕ್ ಯು ಅನ್ನೋದನ್ನು. ಮೊದಲು ನನಗೂ ಹಂಗೆ ಅನ್ನಿಸ್ತೈತೆ, ದೇವ್ರು ಅದನ್ನು ಕೊಟ್ಟಿಲ್ಲ ಅದನ್ನು ಕೊಟ್ಟು ಏನಾರ ಅಂತಿರ್ತಲ್ಲ, ಮೂರ್ಖರ ಜೊತೆ ಮಾತಾಡ್ತಿರ್ತೇವೆ. ಅವಾಗ ಹೆಂಗೆ ಕ್ಲಾರಿಟಿ ಬರ್ಕೋಂತ ಹೋತಲ್ಲ, ಆವಾಗ ನನಗೆ ಗೊತ್ತಾತ ನನ್ನ ಹತ್ರ 99% ಎಲ್ಲ ಐತೆ, ಎಲ್ಲಿ ಯಾವುದು ಒಂದಿಲ್ಲಲ್ಲ ನಾನು ಅದಕ್ಕೆ ಜೋತು ಬಿದ್ದಿರ್ತೇನೆ. ಈಗ ನಾನು ಅಲ್ಲಿಂದ ಬಿಟ್ಟೆ. ಸೊ ಇಲ್ಲೇನು ಹೇಳಕತ್ತಾರಂದ್ರೆ ಕೃತಜ್ಞತಾ ಭಾವನೆ ಇರಲಿ ನಿಮ್ಮಲ್ಲಿ. ಇದ್ದಿದ್ದಕ್ಕೆ ದೇವರಿಗೆ ಹೋಪ್, ಯಾವಾಗಿದ್ರೂ ಬಿ ಹೋಪ್ಫುಲ್. ಯಾವಾಗೂ ಕ್ವಿಟ್ ಮಾಡೋದನ್ನು ವಿಚಾರ ಮಾಡಬಾರ್ದು. ಒಳ್ಳೆ ದಿನಗಳ ಮುಂದೆ ಅದಾವಂತಂದು ಹೇಳಿ ಯಾವಾಗಿದ್ರೂ ಹಂಗೆ ಅನ್ಕೊತಾನೆ ಮುಂದೆ ದಾಟಬೇಕು. ಅಂದರೆ ನಿಜವಾಗೂ ಬಂದೇ ಬರ್ತಾವೆ. ಇದರರ್ಥ ಒಳ್ಳೆಯ ದಿನಗಳನ್ನು ನಾವೇ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಥವಾ ಮಾಡ್ಕೊಳ್ರಿ ಅಂತ ಹೇಳಕತ್ತ ಕಾರ್ಡ್. ಅದಕ್ಕೆ ಇಲ್ಲಿ ಹೇಳ್ತಾರೆ, ಯಾವುದೇ ವಿಷಯದಲ್ಲಿ ನಿಮಗೇನಾದರೂ ಬೇಜಾರಾಗಿದ್ದರೆ, ಯಾವುದೇ ವಿಷಯ ನಿಂತು ಹೋಗೈತಿ, ನಾನು ಏನಪ್ಪ ಮಾಡಲಿ ಅಂತಂದರೆ ದಿಕ್ಕು ಕಾಣಲಾರ್ದೆ ನೀವಿದ್ದರೆ ನಿಜವಾಗ್ಲೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಗಿವ್ ಅಪ್ ಮಾಡಬೇಡ್ರಿ, ಆ ವಿಷಯನಲ್ಲೇ ಬಿಟ್ಟು ಬಿಡಬೇಡ್ರಿ. ಒಳ್ಳೆಯ ದಿನ ಬಂದೇ ಬರ್ತೈತಿ ಅಂತಂದು ಹೇಳಿ ಎಷ್ಟಕ್ಕತ್ತಷ್ಟು ಅದನ್ನು ಮುಂದೆ ತೊಗೊಂಡು ಹೋಗಕ್ಕೆ ನೋಡ್ರಿ, ಮ್ಯಾನಿಫೆಸ್ಟ್ ಮಾಡಿರಿ ವಿಷಯಗಳನ್ನ. ಎಷ್ಟೋ ನಮ್ಮ ವಿಷಯಗಳು ನಮ್ಮಲ್ಲಿ ಆಗಲಿಲ್ಲ ಅಂತಂದು ಹೇಳಿ ನಾವು ಬಿಟ್ಟಿರ್ತೀವಲ್ಲ, ಅದನ್ನು ಈ ಗ್ರ್ಯಾಟಿಟ್ಯೂಡ್ ಮೂಲಕ ಆ ವಿಷಯಗಳಿಗೆ ನಾವು ಒಂದು ಫುಲ್ ಪಾಯಿಂಟ್ ಇಡ್ಬೋದು. ಗ್ರ್ಯಾಟಿಟ್ಯೂಡ್ ಅನ್ನುವಂಥದ್ದು ಇದು ವಿಷಯ ನಮಗೇನೋ ಭಾಳ ಸಿಲ್ಲಿ ಅಂತಂತ ಅನಿಸ್ತೈತಿ, ಬಟ್ ಅದರ ಮಿರಾಕಲ್ಸ್ ಇಷ್ಟು ಅದ್ಭುತ ಇರ್ತಾವಲ್ಲ. ಓಕೆ, ಸಿ ಯು ಆರ್ ಅ ಮ್ಯಾಜಿಷಿಯನ್. ಸಚ್ ಅ ಬ್ಯೂಟಿಫುಲ್ ಕಾರ್ಡ್ಸ್ ನೋಡ್ರಿ. ಇಲ್ಲೇನು ಹೇಳ್ತಾರೆ, ತೋಲ್ ಮೂಲಕೆ ಜಿಯೋ. ಏನು ಕೊಡಬೇಕಲ್ಲ ಅದನ್ನೇ ಹೇಳ್ತಾರೆ. ಏನು ಕೊಡ್ತೀರಿ ಅದು ವಾಪಸ್. ಅದಕ್ಕೆ ಕೊಡೋಕ್ಕಿಂತ ಮೊದಲು ವಿಚಾರ ಮಾಡಬೇಕು. ಇಲ್ಲೇನು ಪ್ರೀತಿ ಹಂಚ್ರಿ, ಮತ್ತೊಬ್ರು ಯಾರಿಗಾದರೂ ಸಹಾಯ ಬೇಕಂದರೆ ಸಹಾಯ ಮಾಡಿರಿ. ಜೀವನಕ್ಕೊಂದು ಸರಿಯಾದಂಥ ಒಂದು ಉದ್ದೇಶ ಇರಲಿ. ನೋಡಿರಿ, ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಬರ್ತದೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದೇ ಬರ್ತದೆ. ಏನು ಮಾಡ್ಬೇಕು ಅನ್ನೋದು ಇನ್ನು ನಮಗೆ ಗೊತ್ತಾಗಬೇಕಷ್ಟೇ. ಇಲ್ಲಿ ನೋಡಿರಿ, ನಮ್ಮ ಜೀವನ ಈ ಗ್ರ್ಯಾಟಿಟ್ಯೂಡ್, ಈ ಹೋಪ್ ಬಿಡಕ್ಕೆ ಹೋಗ್ಬೇಡ್ರಿ. ಬಿ ಹೋಪ್ಫುಲ್ ಆಲ್ವೇಸ್. ಕೆಲವೊಂದು ವಿಷಯದೊಳಗೆ ನಮಗೆ ಭಾಳ ದಿವಸದಿಂದ ಸಮಸ್ಯೆಗಳು ಮುಂದೆ ಹೋಗಿ ಹೊರಿತಾನೆ ಇದ್ದರೆ ಗ್ರ್ಯಾಟಿಟ್ಯೂಡ್ ಇರಲಿ. ಪರಮಾತ್ಮನ ಬದಲಾಗಿ ಇದ್ದಂಥ ವಿಷಯಗಳ ಬದಲಾಗಿ ಕೃತಜ್ಞತೆ ಇರಲಿ. ಈ ಕೃತಜ್ಞತೆ ಏನು ಮಾಡ್ತೈತೆ ಅಂದ್ರೆ ನಿಮ್ಮನ್ನು ಮ್ಯಾಜಿಷಿಯನ್ ಗತೆ ತಯಾರು ಮಾಡ್ತೈತೆ. ನೀವೇ ನಿಮ್ಮ ಜೀವನದಲ್ಲಿ ಮಿರಾಕಲ್ಸ್ ನೀವೇ ಕ್ರಿಯೇಟ್ ಮಾಡ್ಕೋಬೋದು. ಯಾರೂ ಕ್ರಿಯೇಟ್ ಮಾಡ್ಬೇಕನ್ನುವಂಥದ್ದು ಏನೂ ಇಲ್ಲ. ನಮ್ಮ ಜೀವನದಲ್ಲಿ ನಾವೇ ಮಿರಾಕಲ್ಸ್ ಕ್ರಿಯೇಟ್ ಮಾಡ್ಕೋಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. Shatter the false story. What you keep telling yourself might not be the truth. Break the illusion and meet your soul without the mask. ನೋಡಿರಿ, ಎಕ್ಸೆಪ್ಟೆನ್ಸ್ ಇರೋಂಗಿಲ್ಲ ಮೊದಲೇ ಮಾತು. ಆಮೇಲೆ ಕೆಲವೊಂದು ಸರ್ತಿ ನಾವೇ ನಮ್ಮ ಮನಸ್ಸಿಗೆ ಕೆಲವೊಂದಿಷ್ಟು ವಿಷಯಗಳನ್ನು ಹೇಳಿ ನಮ್ಮ ಮನಸ್ಸನ್ನು ಅದನ್ನು ಕೇಳಿ ಅದು ಅದರಂಗೆ ವಿಚಾರ ಮಾಡ್ತಿರ್ತೈತಿ. ಅದು ಒಂಥರ ಪ್ರಾಣಿ ಇದ್ದಂಗೆ. ನೀವು ಅದರೊಳಗೆ ಅದನ್ನು ಹೆಂಗೆ ನೀವು ಟ್ರೈನ್ ಮಾಡ್ತಿರಲ್ಲ, ಅದು ಹಂಗೆ ತಯಾರಾಗಿರ್ತೈತೆ ಅದು. ಸೊ ಅದಕ್ಕೇನು ಹೇಳ್ತಾರೆ ಅಂದರೆ, ಜೀವನದಲ್ಲಿ ಭ್ರಾಂತಿಗಳನ್ನು ಏನಾದರೂ ಇದ್ದರೆ ಬಿಟ್ಟುಬಿಡ್ರಿ. ಕೆಲವೊಂದು ಸರ್ತಿ ನಮಗೆ ಯಾರೇನಾರೇ ಅಂದಿರಂಗಿಲ್ಲ, ಬಟ್ ನಾವು ಅದನ್ನು ಇಮ್ಯಾಜಿನ್ ಮಾಡ್ತಿರ್ತೇವೆ ಗೊತ್ತಾ. ಇಮ್ಯಾಜಿನ್ ಮಾಡಿ ಅದನ್ನು 2 ಪಟ್ಟು 3 ಪಟ್ಟು ಎಕ್ಸ್ಟ್ರಾ ಮಾಡ್ಕೊಂಡಿರ್ತೇವೆ ನಾವು ಅದನ್ನು. ಅದು ಹಂಗಾಗಿರ್ಬೋದು, ಹಿಂಗಾಗಿರ್ಬೋದು, ಅವ್ರ ಮನಸ್ಸಿನಾಗ ಆ ಥರದ ವಿಚಾರ ಬಂದಿರ್ಬೋದು. ಅದಕ್ಕೆ ಅವ್ರು ನನಗೆ ಹಿಂಗೆ ಅಂದಿರ್ಬೋದು, ಅದಕ್ಕಿಂತಲೂ ಮುಂಚೆ ಅದು ಹಾಗಾಗಿತ್ತು, ಆದವ್ರ ಮನಸ್ಸಿನಾಗಿರ್ಬೋದು. ಏನೆಲ್ಲ ಸುತ್ತ ಹಾಕ್ಕೊಂಡಿರ್ತೇವೆ ನಾವು. ನಾವು ನೈದು ಬಲಿಯೊಳಗೆ ನಾವೇ ಸಿಕ್ಕಾಕೊಂಡಿರ್ತೇವೆ. ಸೊ ಹೆಂಗೆ ಹೇಳಕತ್ತಾರಿಲ್ಲ ಅಂದರೆ, ನಿಮಗೆ ನೀವೇ ಸುಳ್ಳು ಹೇಳುವಂಥದ್ದನ್ನು ಬಂದ್ ಮಾಡಿರಿ. ನಮ್ಮ ಮನಸ್ಸಿಗೆ ನಾವೇ ಸುಳ್ಳು ಹೇಳ್ಕೊತಿರ್ತೇವೆ. ನಿಮಗೆ ನೀವೇ ಸುಳ್ಳು ಹೇಳ್ಕೊತಿದ್ರೆ ನೀವೇ ಬಂದ್ ಮಾಡಿರಿ ಅದನ್ನು, ಸುಳ್ಳು ಹೇಳೋದನ್ನು. ಶಟರ್ ಕ್ಲೋಸ್ ಮಾಡಿರಿ ಅದನ್ನು.
ಇದು ಬರೆದಾರಲ್ಲ, ಇದು ಕೇಳೋಕ್ಕೇನೋ ಭಾಳ ಈಸಿ ಅಂತಂತ ಅನಿಸುತ್ತೆ, ಬಟ್ ಇದು ಓವರ್ನೈಟ್ದಾಗ ಆಗುವಂಥದ್ದಲ್ಲ. ಈಗ ನೋಡ್ರಿ, ಸಾಧನೆ ಮಾಡಿ 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 ನಿಜವಾಗ್ಲೂ ನನ್ನ ಜೀವನನೂ ಒಂದು ಹಂತಕ್ಕನ ಬಂದಿರ್ತದೆ. ಈಗ ಯಾವುದಾರ ವಿಷಯ ನಾನು ಮುಂದೆ ಬರಲಿ, ಆ ಮುಂದೆ ಬಂದದ ವಿಷಯದೊಳಗೆ ನನಗೊಂದು ಕ್ಲಾರಿಟಿ ಇದ್ದೇ ಇರ್ತದೆ. ಇಲ್ಯೂಷನ್ಸ್ ಕ್ರಿಯೇಟ್ ಆಗೋದು ಮ್ಯಾಕ್ಸಿಮಮ್ ಅಂದ್ರೆ ಮ್ಯಾಕ್ಸಿಮಮ್ ಕಡಿಮೆ ಆಗೈತಿ. ಈಗ ನಾನು ಕಂಪ್ಲೀಟ್ ಆಗೈತೆ ಅಂತಂದು ಹೇಳಂಗಿಲ್ಲ, ಯಾಕಂದರೆ ಇದು ಇರುವವರೆಗೂ ಕಲಿತಾನೇ ಇರಬೇಕು ಇದನ್ನು. ಅದಕ್ಕೆ ನಾನು ಹೇಳ್ತಿರ್ತೇನೆ, ಡೋಂಟ್ ಬಿ ಟೂ ಇಮೋಷ್ನಲ್, ಡೋಂಟ್ ಬಿ ಟೂ ಪ್ರಾಕ್ಟಿಕಲ್, ಬ್ಯಾಲೆನ್ಸ್ ಇರ್ಬೇಕು ಮನುಷ್ಯ. ಈಗ ನೋಡ್ರಿ, ಎಷ್ಟೋ ಮಂದಿಗೆ ನಾನು ನೋಡ್ತೇನೆ, ಯಾರಿಗೆ ಒಂದು 4 ಕಾರ್ಡ್ ಓದಾಕೆ ಬರ್ತೈತಿ, ಎಲ್ಲರಿಗೂ ಒಂದು ವಿಷಯ ಏನಂದ್ರೆ, ನಾ ಎಲ್ಲೋ ಸ್ಟಕ್ ಆಗೇನು ರೀ, ನನಗೆಲ್ಲೇ ಒಂದು ನೆಗೆಟಿವ್ ಎನರ್ಜಿ ಹಿಡ್ಕೊಂಡೈತೆ ರೀ, ನನಗೆಲ್ಲೋ ಜಾದು ಟೋನ ಮಾಡ್ಸಿರ್ಬೇಕು ರೀ. ಅವ್ರು ಇದ್ರಾಗ ಇರ್ತಾರೆ, ಎನರ್ಜಿ ಎಲ್ಲ ಡ್ರೆನ್ ಔಟ್ ಆದಂಗೆ ಆಗೈತೆ ರೀ. ನಾನು ಅಂತೇನೆ, ಮೊದಲು ನೀವು ಪ್ರಾಕ್ಟಿಕಲಿ ವಿಚಾರ ಮಾಡಕ್ಕೆ ಕಲೀರಿ. ನಿಮ್ಮ ಬಾಡಿ ಮೇಲೆ ಕೆಲಸ ಮಾಡಕ್ಕೆ ನೋಡ್ರಿ. ನಿಮ್ಮ ಬಾಡಿಗೆ ಏನು ಬೇಕೋ ಅದನ್ನು ನೀವು ಪ್ರಾಪರಂಗೆ ಫೀಡ್ ಮಾಡ್ತಿರಲ್ಲೋ ಮೊದಲು ಅದನ್ನು ನೋಡಿರಿ. ಅದನ್ನು ನಾವು ಮಾಡ್ತಿರ್ಲಿಲ್ಲ ಅಂತಂತಂದ್ರೆ ಇದರ ಅರ್ಥ ಮನಸ್ಸು ವೀಕ್ ಐತಿ ಅಂದಂಗೆ ಆತ, ಮನಸ್ಸು ವೀಕ್ ಐತಿ ಅಂದಂಗೆ ಆತ. ಎಷ್ಟಾಗತಿ ಅಷ್ಟು ವಿಚಾರಗಳು ಹೆಲ್ದಿ ಇರಬೇಕು. ವಿಚಾರಗಳು ಹೆಲ್ದಿ ಇತ್ತಂತಂದ್ರೆ एक आत्मा एक तृप्ति फील करती है. हाँ सी 1 minute. ಯು ವೋಂಟ್ ಇಮ್ಯಾಜಿನ್ ಎಷ್ಟು ಬ್ಯೂಟಿಫುಲ್ ಕಾರ್ಡ್ಸ್ ಅದಾವೆ. ಇದು ನಾ ಏನು ಹೇಳಿದೆ, ನಾವು ನಮಗೆ ಏನೋ ಒಂದು ಹೇಳ್ಕೊತೇವೆ ಅಂತ ಹೇಳಿದ್ನಿ, ಅದು ಕಾರ್ಡ್ ಅದನ್ನ ಹೇಳ್ತೈತೆ. ನಾವೇನಂದ್ರೆ ನಾವೇ ಒಂದು ಸ್ಟೋರಿ ಹೇಳ್ಕೊತೇವೆ. ಹಳೀದನ್ನೆಲ್ಲ ಒಂದಕ್ಕೊಂದು ಏನೋ ವೈರ್ ಮಾಡ್ತೇವೆ, ವೈರಿಂಗ್ ಮಾಡಿ ಒಂದು ಸರ್ಕಿಟ್ ತಯಾರು ಮಾಡ್ತೇವೆ, ಆ ಸರ್ಕಿಟ್ದಾಗ ನಾವು ಸಿಕ್ಕಾಕೊಂಡಿರ್ತೀವಿ. ಸೊ ಇಲ್ಲಿ ಏನು ಹೇಳ್ತಾರೆ ಅಂತಂತಂದ್ರೆ, ನಾವು ಏನು ಅನ್ಕೊಂಡೇವಲ್ಲ ಸ್ಟೋರಿ ಹಂಗೆ ಇರಬೇಕು ಅಂತಂತ ಇರೋಂಗಿಲ್ಲ. ಸ್ಟೋರಿ ಕುಚ್ ಅವ್ರು ಹೋ ಸಕ್ತಾ ಹೈ. ಸೊ ಕೆಲವೊಂದು ಸರ್ತಿ ಏನಂತಂತಂದ್ರೆ, ರಿಪ್ಲೇಸ್ ದೋಸ್ ಸ್ಟೋರೀಸ್ ವಿತ್ ಎಟರ್ನಲ್ ಟ್ರೂತ್ಸ್. ಕೆಲವೊಂದು ಸರ್ತಿ ಹಿಂಗೆ ಮಾಡ್ಬೇಕು, ವಿಷಯಗಳನ್ನ ಒಂದು ಪೇಷಂಟ್ಲಿ ಹ್ಯಾಂಡಲ್ ಮಾಡ್ಬೇಕು. ಓಕೆ, ಆಮೇಲೆ ಅವ್ರ ಜಗದಾಗ ನಮ್ಮನ್ನು ನಾವಿಟ್ಟು ನೋಡ್ಕೊಳಕ್ಕೆ ಕಲಿಬೇಕು. ಅಂದ್ರೆ ನಮ್ಗೆ ಸತ್ಯದ ಅರಿವು ಆಗ್ತದೆ. ಅವ್ರು ಸಪೋಸ್ ಯಾರೇ ನಮಗೆ ಏನಾದರೂ ಕಿರ್ಕಂತ ಮಾಡಿರ್ಬೇಕಪ್ಪ, ಏನಾದರೂ ನಮ್ಮ ಮನಸ್ಸಿಗೆ ಬೇಜಾರಾಗುವಂಥ ಏನಾದರೂ ಒಂದು ವ್ಯವಹಾರ ಮಾಡಿರ್ಬೇಕು, ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿರಿ, ಆ ಮನುಷ್ಯ ಹಂಗೆ ಯಾಕೆ ಮಾಡಿದ, ಆವಾಗ ಒಂದು ಆ ಪ್ರಸಂಗ ಯಾವ ಥರ ಇತ್ತು, ಸಿಚುವೇಶನ್ ಯಾವ ಥರ ಇತ್ತು, ಅವ ಯಾಕೆ ಹಂಗೆ ರಿಯಾಕ್ಟ್ ಮಾಡಿದ. ಇಷ್ಟು ಬುದ್ಧಿ ಮನುಷ್ಯಾಗ ಇದ್ರೂ ಸಾಕು, ಅಥವಾ ಇಷ್ಟು ಮನುಷ್ಯಾಗ ಪೇಷನ್ಸ್ ಇದ್ರೂ ಸಾಕು, ನಮ್ಮ ಜೀವನದ ನಾವೊಂದು ಒಳ್ಳೆಯ ಸ್ಟೋರಿ ಕ್ರಿಯೇಟ್ ಮಾಡ್ಕೋಬೋದು. ಸುಳ್ಳು ಸ್ಟೋರಿ ಕ್ರಿಯೇಟ್ ಮಾಡ್ಕೋಬೇಕಂತೇನಿಲ್ಲ. ಸೊ ಕ್ಯಾರೆಕ್ಟರ್ಸ್ ರಿಪ್ಲೇಸ್ ಮಾಡಿರಿ ಅಂತ ಹೇಳ್ತಾರೆ. ಎಷ್ಟು ಕರೆಕ್ಟ್ ಬಂದಾವ ನೋಡ್ರಿ ಕಾರ್ಡ್ಸ್ ಇಲ್ಲೇ. ಮತ್ತು ಎಷ್ಟಾಗತ್ತೆ ಅಷ್ಟು ನಿಮ್ಮ ಜೊತೆನೂ ನೀವು ಪೇಷಂಟ್ಲಿ ಇರಾಕೆ ಕಲೀರಿ. ನಾನು ನಿಜವಾಗ್ಲೂ ಹೇಳ್ತೇನೆ, ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಂದು ಮೊಳಕಾಲ ನಂದು ಸರಿ ಇಲ್ಲ. ಈಗ ಒಂದು 2 ವರ್ಷದಿಂದ ಆಕ್ಸಿಡೆಂಟ್ದೊಳಗೆ ಅದು ಪ್ರಾಬ್ಲಮ್ ಆಗೈತೆ. ಅದ್ರದ್ದು ಏನೋ ಆಪ್ರೇಟ್ ಮಾಡೋದೈತೆ, ಆಪ್ರೇಟ್ ಮಾಡೋಕ್ಕಾಗೇ ಇಲ್ಲ ಅದನ್ನು. ಇವತ್ತು ನಾ ಬಚ್ಚಲ್ದಾಗ ಬಿದ್ದೆ. ನಾ ಚಲೋ ಆತು, ನಾ ಅದಕ್ಕೆ ಇದಕ್ಕೆ ಹಾಕ್ಕೊಂಡಿದ್ದೆ, ಏನಂತಾರೆ ಅದಕ್ಕೆ, ನೀ ಕ್ಯಾಪ್ ಹಾಕ್ಕೊಂಡಿದ್ದೆ. ನಾ ಅದಕ್ಕೆ ಎಷ್ಟು ಜೋರು ನಾ ಬಿದ್ದೆ ಅಂತಂದ್ರೆ, ಸಪೋಸ್ ನೀ ಕ್ಯಾಪ್ ಇರಲಿಲ್ಲ ಅಂತಂತಂದ್ರೆ ನನ್ನ ಪರಿಸ್ಥಿತಿ ಏನಾಕಿತ್ತು ಗೊತ್ತಿಲ್ಲ. ಆದ್ರೆ ನಾ ಬಿದ್ದಾಗ ಸಹಿತ ನನಗೆ ನೋವು ಆಗಾಕತ್ತಿತ್ತು. ಬಟ್ ನನಗೆ ನಾನೇ ಹೇಳ್ಕೊಳಕತ್ತೀನಿ, ಏನಾಗಿಲ್ಲ, ಸ್ವಲ್ಪ ಪೆಟ್ಟಾಗೈತಿ, ಏನಾಗಿಲ್ಲ, ಸ್ವಲ್ಪ ಪೆಟ್ಟಾಗೈತಿ. ಅದು ಹೆಂಗೆ ಬಂತಪ್ಪ, ಪೇಷನ್ಸ್ಲೇ ಬಂತು. ಯಾಕಂದ್ರೆ ಈಗ ವಿಷಯಗಳ ಮೇಲೆ, ಪ್ರಸಂಗಗಳ ಮೇಲೆ, ಮನುಷ್ಯರ ಮೇಲೆ ಕೆಲಸ ಮಾಡಿ 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 ರೂಢಿ ಆಗೈತಿ. ಅಂದರೆ ಪೇಷಂಟ್ಲಿ ಎಲ್ಲ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗೈತೆ. ಹಂಗೆ ನನ್ನ ನೋವನ್ನು ನಾ ಪೇಷಂಟ್ಲಿನೇ ಹ್ಯಾಂಡಲ್ ಮಾಡಿದೆ. ತಲೆಯಾಗ ಸುತ್ತಿಗೆ ತೊಗೊಂಡು ಹೊಡೆದಂಗೆ ಹಾಕಿರ್ತೈತೆ, ಅಷ್ಟು ನೋವ್ಸತ್ತದು. ಇವೆಲ್ಲ ಒಂದು ದಿವಸದಾಗ ಆಗಲಾರ್ದಂಥದ್ದು. ಇದೇನು ತೋರಿಸ್ತಂದ್ರೆ, ಊಹಾಪೋಹಗಳು ಹಮಿ ಕ್ರಿಯೇಟ್ ಕರ್ನೆಕ ಆಲ್ ಫಾಲ್ಸ್ ಸ್ಟೋರೀಸ್. ನೋಡ್ರಿ, ಇಲ್ಲೂ ಸ್ಟೋರಿ ಅಂತ ಬಂದೈತಿ, ಇಲ್ಲೂ ಸ್ಟೋರೀಸ್ ಅಂತ ಬಂದೈತಿ. ಎಷ್ಟು ಕರೆಕ್ಟ್ ಬರ್ತಾವೆ ಕಾರ್ಡ್ಸ್ ನೋಡಿರಿ. ಲೈಫ್ದೊಳಗೆ ಡೋಂಟ್ ಟೇಕ್ ಎನಿ ಶಾರ್ಟ್ಕಟ್ಸ್. शॉर्टकट जितना तुम लोग है ना, उतना ज़्यादा दिन चीज़ें टिकेंगे नहीं.
ಈ ಮನುಷ್ಯಾಗ ಪೇಷನ್ಸ್ ಐತಿ ಇಲ್ಲ, ಅವ ಏನು ಮಾಡಕತ್ತಾನ, ತುಡುಗು ಮಾಡಕತ್ತಾನ. ನೋಡ್ರಿ, ನಾವು ಈ ಥರ ಬೋರ್ಡಮ್ ಆಗೋದಾಗಲಿ ಅಥವಾ ಜೀವನದಲ್ಲಿ ಬರೀ ನಮಗೆ ಈಗ ಏನು ಶಟರ್ ದ ಫಾಲ್ ಸ್ಟೋರಿ, ನನಗೇನು ಬೇಕು ಅದು ಸಿಕ್ಕಿಲ್ಲ ಅಂಥೇಳಿ ನೀವು ವಿಚಾರ ಮಾಡ್ಕೊತ ಕೊಂಡ್ರು ಹೊತ್ನಾಗ ಇಲ್ಲೇನಾಗಿರ್ತೈತೆ ಅಂದ್ರೆ ಹೊಸದು ಏನಾದರೂ ಒಂದು ನಮ್ಮ ಜೀವನದೊಳಗೆ ಪ್ರವೇಶ ಮಾಡಬೇಕು ಅಂತಂದ್ರು ನಾವು ನಮ್ಮ ನೆಗೆಟಿವ್ ಎನರ್ಜಿಯಿಂದ ಅದನ್ನು ಪ್ರವೇಶ ಮಾಡೋಕೆ ಕೊಡೋಂಗಿಲ್ಲ, ಅದಲ್ಲೇ ಹೋಗೇ ಬಿಡ್ತೈತಿ. ಆಮೇಲೆ ಈಗೂ ಪಶ್ಚಾತ್ತಾಪ ಪಡಾಕತ್ತೇವಿ, ಆಗೂ ಪಶ್ಚಾತ್ತಾಪ ಪಡ್ಕೊತೀವಿ. ಇಲ್ಲಿ ಏನು ಹೇಳ್ತೈತಿ ಅಂತಂತಂದ್ರೆ ರೈಟ್ ಟೈಮ್ ಸಲುವಾಗಿ ಪೇಷಂಟ್ಲಿ ವೇಟ್ ಮಾಡಬೇಕು, ಡೋಂಟ್ ಟೇಕ್ ಎನಿ ಶಾರ್ಟ್ಕಟ್ಸ್ ಅಂತ. ಎಷ್ಟು ಕರೆಕ್ಟ್ ಬಂದಾವ ನೋಡ್ರಿ ಇಲ್ಲಿ ಕಾರ್ಡ್ಸ್. ಇಲ್ಲೇನು ಹೇಳ್ತಾರೆ, ಲೈಸ್. ನಮಗೆ ನಾವೇ ಸುಳ್ಳು ಹೇಳ್ಕೊತೇವೆ ಹೋದಿಲ್ಲ, ಇಲ್ಲಿ ಫಾಲ್ಸ್, ಇಲ್ಲಿ ಲೈಸ್. ನಮಗೆ ನಾವೇ ಸುಳ್ಳು ಹೇಳ್ಕೊತಿರ್ತೇವೆ, ನಮ್ಮ ಮನಸ್ಸಿಗೆ ನಾವೇ ಮೋಸ ಮಾಡ್ತಿರ್ತೇವೆ, ನಾವೇ ಏನೇನು ಹೇಳ್ಕೊತಿರ್ತೀವಿ, ನಾವೇ ಮೋಸ ಮಾಡ್ತಿರ್ತೀವಿ, ನಾವು ಹೇಳಿದಾಗ ನಮ್ಮ ಮನಸ್ಸನ್ನು ಕೇಳ್ತಿರ್ತದೆ. ಸೊ ಎಷ್ಟಾಕತಿ ಈ ಭ್ರಮೆಯಿಂದ ಹೊರಗೆ ಬರಾಕೆ ನೋಡ್ರಿ ಆದಷ್ಟು. ನನಗೆ ಅನಿಸೋ ಮಟ್ಟಿಗೆ ಇದು ಈ ಕಾರ್ಡ್ ಏನು ಹೇಳ್ತೈತಿ ಅಂದರೆ ಒಂದೇ ಒಂದು ವಿಷಯ ಅಂತ, ನೀವು ಬಹುತೇಕ ಮನಸ್ಸಿನಾಗ ಭಾಳ ಮಾತಾಡ್ತಿರ್ಬೇಕು. ನಿಮ್ಮ ಮನಸ್ಸಿನಾಗ ನೀವು ಭಾಳ ಮಾತಾಡ್ತಿದ್ರಿ ಅಥವಾ ನಿಮ್ಮ ಜೊತೆನೇ ನೀವು ಭಾಳ ಮಾತಾಡ್ತಿದ್ರಿ ಅಂದ್ರೆ ಆದಷ್ಟು ಮಾತಾಡೋಕೆ ಕಡಿಮೆ ಮಾಡಿರಿ. ನಿಮ್ಮ ಮನಸ್ಸಿಗೆ ಸರಿಯಾದಂಥವು ಯಾವ ವಿಷಯ ಅದಲ್ಲ ಅದನ್ನಷ್ಟೇ ಫೀಡ್ ಮಾಡೋಕೆ ನೋಡ್ರಿ, ಅಂದ್ರೆ ಅದು ಪ್ರಾಪರ್ ಹಂಗೆ ಕೆಲಸ ಮಾಡ್ತೈತಿ. ಓಕೆ, ಐ ಹೋಪ್ ಇದು ಸಾರಿ, ನಾನೇನೋ ಇವತ್ತು ಬೇರೆದೇನೋ ರೀಡಿಂಗ್ ಮಾಡ್ಬೇಕಂತಂದೇಳಿ ನಾನು ಡೆಕ್ಸ್ ಅದವಲ್ಲ, ನಾನು ಡೆಕ್ಸ್ ಹುಡ್ಕಾಡಕ್ಕೆ ಹೋದೆ. ಯೂನಿವರ್ಸಿಗೆ ಏನು ಡೆಲಿವರ್ ಮಾಡಬೇಕು ಅಂತ ಅನಿಸತ್ತಲ್ಲ ಅದನ್ನಷ್ಟೇ ಡೆಲಿವರ್ ಮಾಡ್ತದೆ. ಇದು ಈ ಡೆಕ್ ತೊಗೊಂಡಿದ್ದೆ, ಈ ಡೆಕ್ ತೊಗೊಂಡು ಕೂಡಲೇ ಅದು ಇನ್ನೊಂದು ಡೆಕ್, ಅದು ಕರ್ಮ ಡೆಕ್ ಐತದ ನನ್ನ ಕೈಯಾಗ ತಂತಾನೆ ಬಂತದು. ಅದನ್ನು ಹೆಂಗೆ ತೊಗೊಂಡೆ ಅಂತ ನನಗೆ ಗೊತ್ತೇ ಇಲ್ಲ, ಅದು ಯಾವಾಗ ನನ್ನ ಕೈಯಾಗ ಬಂದತ್ತಂತೂ ಗೊತ್ತಾಗಲ್ಲ. ಇದು ಚಾನಲೈಸ್ ಆಗೋದಂದ್ರೆ ಹಿಂಗೆ ದೇವ್ರು ಏನಾದರೂ ಡೆಲಿವರಿ ನಿಮ್ಮ ಕೈಲೇ ಮಾಡಿಸ್ಬೇಕು ಅಂತಂತಂದ್ರೆ ಆ ಥರದ ರೀಡಿಂಗ್ಸನ ಆಗ್ತಾವೆ ಅವತ್ತು. ಸೊ ಇಷ್ಟರೊಳಗೆ ತಮ್ಗೆ ಯಾವುದಾದ್ರೂ ಸೂಟ್ ಆಗ್ತಿರಬೇಕು, ಆದರೆ ಅದ್ರ ಮೇಲೆ ಕೆಲಸ ಮಾಡಿರಿ ದಯಮಾಡಿ. ಓಕೆ, ಐ ಹೋಪ್ ಈ ರೀಡಿಂಗ್ ಇಷ್ಟ ಆಗಿರ್ಬೋದು. ಆಗಿದ್ದರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.